ನಾನ್ ಬೆಳೆದು ಬಂದ ಹಾದಿ ಅಷ್ಟೊಂದೇನು ಸುಲಭ ಅಂತ ಏನಿರ್ಲಿಲ್ಲ. ನಮ್ಮ ಓನರೇ ನಮ್ಮ ಮನೆ ಹತ್ರ ಬಂದು ಕೂಗೋರು, "ಏ ಅರುಣ ಎದ್ದೇಳೋ ಟೈಮ್ ಆಗೋಯ್ತು" ಅಂತ. ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ, ಮಾಡಿರೋದಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವೇನಾದ್ರೂ ಒಂದು ಓನ್ ಆಗಿ ಮಾಡಕ್ಕೆ. ಸೊ ಈಗ ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಏನಾದ್ರೂ ಒಂದು ಕಳ್ಕೊಬೇಕು ಅಂದ್ರೆ ಏನ್ ಕಳ್ಕೊಬೇಕು? ಮರ್ಯಾದೆ. ಎಷ್ಟೊಂದ್ ಜನಕ್ಕೆ ಸ್ಕಿಲ್ ಇರುತ್ತೆ, ಅದನ್ನ ಇಂಪ್ಲಿಮೆಂಟೇ ಮಾಡಲ್ಲ. ಎಲ್ರು ಹೇಳ್ತಾರೆ ಸ್ಕಿಲ್ ಸ್ಕಿಲ್ ಅಂತ. ಏನ್ ಸ್ಕಿಲ್ ಅನ್ನೋದನ್ನ ಹೇಳ್ಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಎಮೋಷನಲ್ ಎಲ್ಲೂ ಆಗಲ್ಲ. ಈ ಕ್ವಶನ್ ಇದೆಯಲ್ಲ, ನನ್ಗೆ ಬಹಳ ಹಾರ್ಟ್ಗೆ ಟಚ್ ಆಗುವಂತ ಕ್ವಶನ್. ನೀವೇನಾಗಬೇಕು ಅಂತ ಕೇಳಿದ್ರೆ ನಾನು ಈವೆಂಟ್ ಆರ್ಗನೈಸರ್ ಆಗಬೇಕು ಅಂತ ಹೇಳುವಂತ ಟೈಮ್ ಬಂದಿದೆ. ವೀಕ್ಷಕರು ನೋಡ್ತಾ ಇದ್ದೀರಲ್ಲ, ಏನ್ ಮಾಡ್ತಿದ್ದೀರಾ? ಫಸ್ಟ್ ಜಾಬ್ನ ಹುಡುಕೋರು ಅವ್ರ USP ನ ಜಾಬ್ ಫೇರ್ಗೂ ಅಲ್ಲಿ ಬಂದಿರೋ ಕಂಪನಿಗೂ ತುಂಬಾ ಅಜಗಜಾಂತರ ಇರುತ್ತೆ, ಒಂದಕ್ಕೊಂದು ಸಂಬಂಧನೇ ಇರಲ್ಲ. ನಾವು ಯಾವಾಗ ಸಕ್ಸಸ್ ಆಗ್ತೀವಲ್ಲ ಅವಾಗ ಹೇ ನನ್ನ ಮಗ ನನ್ನ ಮಗಳು ಏ ಗೊತ್ತಾ ಫಸ್ಟ್ ಬಂದ್ರೆ ಮಕ್ಕಳು, ಇಲ್ಲ ಹಲ್ಕ ನನ್ನ ಮಕ್ಕಳು, ಯಾವಾಗ್ಲೂ ನಂಬರ್ ಒನ್ ಆಗು ಅಂತ ನೋಡು. ಮಾರ್ಕೆಟಿಂಗ್ ಅಲ್ಲಿ 3 ವಿಧ: ಒಂದು ನೋಡುವುದು, ಒಂದು ಕೇಳುವುದು, ಒಂದು ಹೇಳುವುದು. ಓ ದಿಕ್ತಾ ಹೇ ಓ ಬಿಕ್ತಾ ಹೇ ಅಂತ ಹೇಳ್ತಾರೆ. ಹಂಗಲ್ಲ, ಓ ಜಾದಾ ದಿಕ್ತಾ ಹೇ ಓ ಬಿಕ್ತಾ ಹೇ. ಸೋಷಿಯಲ್ ಮೀಡಿಯಾ ಅಂದ್ರೆ ಆಲ್ಗರಿದಮ್, ಹುಕ್ ಪಾಯಿಂಟ್ ಅಂತ ಏನ್ ಹೇಳ್ತೀವಿ ನಾವು, 1 ಸೆಕೆಂಡ್ ಇಂದ 3 ಸೆಕೆಂಡ್. ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟರ್ ಯಾರು ಮಾಡ್ತಿದ್ದಾರೆ ಅವ್ರಿಗೊಂದು ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಪ್ರೊವೈಡ್ ಮಾಡಿದ್ರೆ, ಇದು ತುಂಬಾ ಡಿಲೇ ಆಯ್ತು ನೀವು ನಮ್ಮನ್ನು ರೆಕಗ್ನೈಸ್ ಮಾಡ್ತಿರೋದು. ಮೀಡಿಯಾಗಳು ಅಷ್ಟೇ, ನೀವು ಪ್ರತಿದಿನ 50-100 ಕಂಟೆಂಟ್ ಹಾಕ್ತಿರ್ತೀರಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಟ್ಲೀಸ್ಟ್ ಯಾವುದೋ ಒಂದು ಕಂಟೆಂಟ್ ನಮ್ಗಳದು. ಕಂಟೆಂಟ್ ಕ್ರಿಯೇಟರ್ಗೂ ದುಡ್ಡು ಕೊಟ್ಟಿದ್ದೀನಿ, ನ್ಯೂಸ್ ಚಾನಲ್ಗಳಿಗೂ ದುಡ್ಡು ಕೊಟ್ಟಿದ್ದೀನಿ. ನನ್ನ ಹಾನೆಸ್ಟ್ಗೆ ಯಾಕೆ ರೆಕಗ್ನೈಸ್ ಮಾಡ್ತಿಲ್ಲ? ಕಸ ಗುಡಿಸೋದು ಒಂದು ಟೀಮ್ ಇದೆಯಾ ನಿಮ್ಮದು? ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. 2014 ನಾನೊಂದು ಸಂಸ್ಥೆಗೆ ಹೋಗ್ತೀನಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಂಜಲಿ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತಂದ್ರೆ ಮಿಸ್ಟರ್ ಆಂಕರ್ ಅರುಣ್ ಸರ್, V.9 ಇವೆಂಟ್ಸ್ನ ಸಂಸ್ಥಾಪಕರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ ಓಕೆ ಸರ್. ನಿಮ್ಮ ಜೊತೆ ಇವತ್ತು ಪಾಡ್ಕಾಸ್ಟ್ ಮಾಡ್ತಾ ಇರೋದು. ಓಕೆ ಸರ್. ಸೊ ಎಲ್ಲ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಸರ್? ಸೂಪರ್ ಆಗಿ ನಡೀತಾ ಇದೆ. ಓಕೆ ಸರ್, ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೊ ಹೇಗೆ ಸರ್ ನಿಮ್ಮ ಜರ್ನಿ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಯಾವುದರಿಂದ ನೀವು ಶುರು ಮಾಡಿದ್ರಿ? ಒಂದು ಚಿಕ್ಕದಾಗಿ ನಿಮ್ಮ ಜರ್ನಿ ಬಗ್ಗೆ. ಅಂದ್ರೆ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಂದ್ರೆ ತುಂಬಾ ಹೊತ್ತು ಟೈಮ್ ಹಿಡಿಯುತ್ತೆ ಒಂದು. ಎರಡನೇದೇನು ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ನಾನು ಬೆಳೆದು ಬಂದ ಹಾದಿ ಅಷ್ಟೊಂದೇನು ಸುಲಭ ಅಂತ ಏನಿರಲಿಲ್ಲ. ನನ್ನ ಬುದ್ಧಿ ಬಂದಾಗಿಂದಾನು ನಾನು ಕೆಲಸ ಮಾಡ್ಕೊಂಡೇ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಾನು 6th ಸ್ಟ್ಯಾಂಡರ್ಡ್ ಇಂದಾನು ನಾನು ಪೇಪರು ಹಾಲಾಗ್ತಿದ್ದಂಥ ವ್ಯಕ್ತಿ. ನಾನೊಂದು ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ. ನಾಗರಬಾವಿಯಲ್ಲಿ ನೀವು ನೋಡಿರ್ತೀರಾ, ಮಲ್ಲತ್ತಳ್ಳಿ ಅಂತ ಇದೆ. ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ. ಸೊ ಅಲ್ಲಿಂದ ಪೇಪರ್ ಹಾಕೊಂಡು ಬಂದು ನಾನು ಪ್ರೈಮರಿ ಸ್ಕೂಲ್ ಆಗಲಿ, ಹೈಸ್ಕೂಲ್ ಆಗಲಿ, ಫಸ್ಟ್ PU, ಸೆಕೆಂಡ್ PU ಆಗಲಿ, ಡಿಗ್ರಿ, ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡೇ ಇಲ್ಲ ಅಂತ ನನ್ನ ಫೀಲ್ ಆಗುತ್ತೆ. ನಾನು ಇವಾಗ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸ್ವಲ್ಪ ರೀಕಾಲ್ ಮಾಡೋದಾದರೆ ನನ್ನ ಲೈಫ್ ಜರ್ನಿನ, ಎಲ್ಲಾದರೂ ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ ವರ್ಷಾನುಗಟ್ಲೆ ಅನ್ನೋ ಥರದ್ದು ಯಾವುದೂ ನನಗೆ ಕಂಡು ಬರೋದೇ ಇಲ್ಲ. ನನ್ನ ಪ್ರೌಡ್ ಫೀಲ್ ಇದೆ ನನ್ನ ಜರ್ನಿ ಮೇಲೆ. ಸರ್, ಇದು ಬಿಸ್ನೆಸ್ ಎಲ್ಲ ನಿಮ್ಗೆ ಅದು ಹೇಗೆ? ಅದನ್ನೇ ನಾವು ಇವಾಗ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ತಾರೆ, ಜಾಬ್ ಮಾಡಬೇಕು, ಇವಾಗ ಓದಿನಾಯ್ತು, ಸೊ ಜಾಬ್ ಮಾಡಬೇಕು ಅನ್ನೋದು ಮೈಂಡ್ ಸೆಟ್ ಬರುತ್ತೆ. ಬಟ್ ನಿಮಗೆ ಏನಕ್ಕೆ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂತು? ಅಂದರೆ ನನಗೆ ಫಸ್ಟು ಸ್ಟಾರ್ಟಿಂಗೇ ಬಿಸ್ನೆಸ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಬಂದಿಲ್ಲ. ನಮ್ಮ ಸೀನಿಯರ್ಸು, ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನು ಪೇಪರ್ ಹಾಕಬೇಕಾದ್ರೂ ಕೂಡ ನಮಗೆ ಶಿವಣ್ಣ ಅಂತ ಇದ್ದರು. ನೀವು ಇವತ್ತು ಮಲ್ಲತ್ತಳ್ಳಿಯಲ್ಲಿ ನೀವು ಗುಂಡಪ್ಪ ಬಿಲ್ಡಿಂಗ್ ಹತ್ರ ನಾವು 2006-7 ನಾವು ಪೇಪರ್ ಹಾಕ್ತಾ ಇದ್ವಿ. ಅರ್ಲಿ ಮಾರ್ನಿಂಗ್ 4:30, 5 o'clock, 5:30ಗೆಲ್ಲ ನಾವು ಪೇಪರ್ನೆಲ್ಲ ತಗೊಂಡು, ಎಲ್ಲ ಲ್ಯಾಂಗ್ವೇಜ್ ಪೇಪರ್ನ ತಗೊಂಡು ನಾವು ಪಾಂಪ್ಲೆಟ್ ಹಾಕಲಿ ಮತ್ತು ಸಪ್ಲಿಮೆಂಟ್ರಿ ಎಲ್ಲ ಹಾಕಿ ನೀಟಾಗೆ ಒಂದು ಏರಿಯಾ ಅಂತ ಕೊಡೋರು. ನಮಗೆ ಸಮ್ಟೈಮು ಆಗಿನ ಏಜಲ್ಲಿ ನಿದ್ದೆ ಜಾಸ್ತಿ ಬರ್ತಾ ಇತ್ತು. ಸಮ್ಟೈಮ್ ನಾವು ಲೇಟಾಗಿ ಹೋಗ್ಬಿಡ್ತೀವಿ ಅಂತ ಅಂದರೆ
ನಮ್ಮ ಓನರೇ ನಮ್ಮ ಮನೆ ಹತ್ರ ಬಂದು ಕೂಗೋರು, ಏ ಅರುಣ ಎದೋಳೋ ಟೈಮ್ ಆಗೋಯ್ತು ಅಂತ. ಸೊ ಅವರು ನಡೆದು ಬಂದ ಹಾದಿ ಎಲ್ಲ ಇದೆಯಲ್ಲ, ನಮ್ಗೆ ಟ್ರೀಟ್ ಮಾಡ್ತಾ ಇದ್ದಿದ್ದ ರೀತಿ, ಅದೆಲ್ಲ ಜರ್ನಿ ಸುಮಾರು ವರ್ಷಗಳಾಯಿತು. ಅದಾದಮೇಲೆ ತುಂಬ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ಒಂದು ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಯಾವಾಗ ಬಂತು ಮೈಂಡಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಾನು ಸ್ಟಾರ್ಟಿಂಗೇ ಬಿಸ್ನೆಸ್ ಮಾಡಬೇಕು ಅದೆಲ್ಲ ಮೈಂಡಲ್ಲಿ ಚಾನ್ಸೇ ಇಲ್ಲ ಬರೋಕ್ಕೆ. ನನಗಾಗಲಿ ಎಷ್ಟೋ ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಈ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ತಗೊಂಡು ಏನೋ ಒಂದು ಅವಮಾನ ಆಗುತ್ತೆ, ಇಲ್ಲ ಯಾರೋ ಒಬ್ರು ನಮಗೆ ತುಂಬಾನೇ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ, ಮಾಡಿರೋದಿಲ್ಲ, ಇಲ್ಲ ಮತ್ತೆ ನಮ್ಮ ಟ್ಯಾಲೆಂಟ್ನ ಯಾರೋ ಗುರುತಿಸಿರೋದಿಲ್ಲ. ಅಂಥ ಟೈಮಲ್ಲಿ ನಾವು ಏನು ಡಿಸಿಷನ್ ತಗೊಂತೀವಿ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವೇನಾದರೂ ಒಂದು ಓನಾಗಿ ಮಾಡೋಕ್ಕೆ. ಓಕೆ. ಅರುಣ್ ಸರ್, ಈಗ ನೀವು ಬಿಸ್ನೆಸ್ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ರಿ. ಸೊ ಈಗ ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಏನಾದ್ರೂ ಒಂದು ಕಳ್ಕೊಬೇಕು ಅಂದ್ರೆ ಏನ್ ಕಳ್ಕೊಬೇಕು? ಮರ್ಯಾದೆ ಯಾಕೆ ಸರ್ ಹಿಂಗ್ ಹೇಳ್ತಿದ್ದೀರಾ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ಈಗಿನ ಯುವಕರು ಯುವತಿಯರಾಗಿರ್ಬೋದು, ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ವುಮೆನ್ಸ್ಗಳಾಗಿರ್ಬೋದು, ಇವಾಗ ಸ್ಟಾರ್ಟಪ್ ಮಾಡೋಕ್ಕೆ ಬರೋರು ಕೂಡ ಅವ್ರೇನಾದರೂ ಅನ್ಕೋಬಿಟ್ರೆ, ಇವ್ರೇನಾದರೂ ಅನ್ಕೋಬಿಟ್ರೆ, ಅದಾದಮೇಲೆ ನಾನು ಆನ್ಲೈನಲ್ಲಿ ನಾನೇನಾದರೂ ಒಂದು ವಿಡಿಯೋ ಮಾಡಿಬಿಟ್ರೆ, ಇಲ್ಲ ಆಫ್ಲೈನಲ್ಲಿ ನಾನೊಂದು ಏನಾದರೂ ಪಾಂಪ್ಲೆಟ್ ಕೊಟ್ಬಿಟ್ರೆ, ದೇವಸ್ಥಾನದ ಮುಂದೆ ನಿಂತ್ಕೊಂಡು, ಇಲ್ಲ ಪಾರ್ಕ್ ಮುಂದೆ ನಿಂತ್ಕೊಂಡು, ನೀವು ಯಾವ ಸರ್ವೀಸಸ್ ಕೊಡ್ತಾ ಇದ್ದೀರಾ ಅದೇನಾದರೂ ಕ್ಲೈಂಟ್ ಮುಂದೆನೇ ಹೋಗಿ ನೀವೇನಾದರೂ ಎತ್ತೋದಾದರೆ, ಎಕ್ಸಾಂಪಲ್ ನಾನು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿದ್ದೀನಿ. ಸೊ ಎಲ್ಲನೂ ಒಂದು ಬರ್ಡೇ ಡೆಕೋರೇಟ್ ಆಗಿರುತ್ತೆ. ಸೊ ಕ್ಲೈಂಟು ಕೇಕ್ ಕಟ್ ಮಾಡಬೇಕಾದ್ರೆ ಕೈಗೆ ಏನು ಕೇಕ್ ಆಗಿರುತ್ತೆ, ಟಿಶ್ಯೂಯಿಂದ ಒರೆಸ್ಬಿಟ್ಟು ಹಿಂಗೆ ಬಿಸಾಕಿರ್ತಾರೆ, ಬಟ್ ಆ ಒಂದು ಟಿಶ್ಯೂ ಕ್ಯಾಮ್ರಾ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ನಾನು ಹೋಗಿ ಎತ್ತಿದ್ರೇ ಆ ಕ್ಯಾಮ್ರಾಗೆ ನೀಟಾಗಿ ಕಾಣುತ್ತೆ. ಸೊ ಇದನ್ನೆಲ್ಲ ಬಿಟ್ಬಿಡ್ಬೇಕು ನಾವು. ಅವ್ರೇನಾದರೂ ಅನ್ಕೊತಾರೆ, ಇವ್ರೇನಾದರೂ ಅನ್ಕೊತಾರೆ, ಮರ್ಯಾದೆನೇ ಬಿಟ್ಬಿಡ್ಬೇಕು ನಾವು. ಯಾರು ಏನಾದರೂ ಅನ್ಕೊಂಡ್ಲಿ, ನೀವು ಮಾಡೋ ಕೆಲ್ಸದ ಮೇಲೆ ಗಮನ ಇರಬೇಕು. ನಾನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಅನ್ಕೋಬಿಡ್ತಾರೆ, ಆನ್ಲೈನಲ್ಲಿ ಏನೋ ಒಂದು ವಿಡಿಯೋ ಹಾಕಿದ್ರೆ ಕಮೆಂಟ್ ಬಂದ್ಬಿಡುತ್ತೆ, ಬ್ಯಾಡ್ ಕಮೆಂಟು, ಇದನ್ನೆಲ್ಲ ನೀವು ಬ್ಲೇಸರ್ ಹಾಕ್ಕೊಂಡು ಟಿಶ್ಯೂ ಎತ್ತುತ್ತೀರಾ, ಹಾಂ ಆ ಥರ ಎಲ್ಲ ಹೇಳ್ತಾರೆ ಅನ್ನೋ ಮೈಂಡ್ ಏನಾದರೂ ಬಂತು ಅಂದರೆ, ನನಗೆ ಅಲ್ಲಿ ಬಂದಿರೋ ಅಂಥ 500 ಜನ, 1000 ಜನ, ಇಲ್ಲ 100 ಜನ ಮುಖ್ಯ ಅಲ್ಲ, ನನಗೆ ಕ್ಲೈಂಟ್ ಮುಖ್ಯ. ಒಬ್ಬರು ಕ್ಲೈಂಟು ಏನು ನಮಗೆ ಸರ್ವಿಸ್ ತೊಗೊಂಡಿರ್ತಾರೆ ನಮ್ಮ ಹತ್ರ, ಅವ್ರು ಮಾತ್ರ ಮುಖ್ಯ ಆಗ್ತಾರೆ ನನಗೆ. ಸೊ ಅದನ್ನು ನಾವು ರೂಢಿಸ್ಕೋಬೇಕು. ಎಷ್ಟೊಂದು ಜನ ಇದನ್ನು ಮಾಡೋದೇ ಇಲ್ಲ. ಸೊ ಇಲ್ಲ ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ, ನಾನು ಯಾಕೆ ಅದನ್ನು ಕೆಲಸ ಮಾಡಬೇಕು, ನಾನು ಮಾಡಲ್ಲ, ಹಂಗಿರಬಾರ್ದು. ಕಸನೂ ಗುಡಿಸ್ಬೇಕು. ನಾನು ಕಸನೂ ಗುಡಿಸ್ತೀನಿ, ಟಿಶ್ಯೂನು ಎತ್ತುತ್ತೀನಿ. ಕ್ಲೈಂಟು ಅವರು ಹ್ಯಾಂಡ್ ವಾಶ್ಗೆ ಹೋದಾಗ ಆಫ್ಟರ್ ಡಿನ್ನರ್ ಆರ್ ಲಂಚ್ ನಾನು ಟಿಶ್ಯೂನು ಕೊಡ್ತೀನಿ ಅವ್ರಿಗೆ. ಕೈ ತೊಳ್ಕೊಂಡು ಬಂದ್ಬಿಟ್ಟಿರ್ತಾರೆ, ಎಲ್ಲಿ ಬಟ್ಟೆಗೆ ಒರೆಸ್ಕೊಳಕ್ಕಾಗುತ್ತಾ? ಸೊ ಆ ಹಾಸ್ಪಿಟಾಲಿಟಿ ಬರಬೇಕು. ನಾಟ್ ಓನ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್, ನೀವು ಯಾವುದ್ರಲ್ಲಾದರೂ ಮಾಡಿ, ಅದು ನಿಮಗೆ ಮೈಂಡಲ್ಲಿ ಬಂತು ಅಂದರೆ ನೀವು 100% ನೀವು ಬಿಸ್ನೆಸ್ ಮಾಡ್ಬೋದು. ಓಕೆ. ಸರ್, ನೀವು ಇವಾಗ ಒಂದು ಹೇಳಿದ್ರಿ ಕ್ಲೈಂಟು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಮುಖ್ಯ ಅಂತ ನೀವು ಹೇಳಿದ್ರಿ. ಈಗ ಎಷ್ಟೊಂದು ಬೆಂಗಳೂರಲ್ಲಿ, ಎಷ್ಟೊಂದು ಈ ಒಂದು ಸಿಟಿಲಿ ಸಿಕ್ಕಾಪಟ್ಟೆ ನಮಗೆ ಈವೆಂಟ್ಸ್ ಕಂಪನಿಗಳು ಸಿಗುತ್ತೆ. ಸೊ ನಾವು ಏನಕ್ಕೆ V.9ನೇ ಚೂಸ್ ಮಾಡಬೇಕು? ಅಂದರೆ ನಮ್ಮದು 2 ವಿಂಗ್ ಇದೆ. ಒಂದು V.9 ಈವೆಂಟ್ಸ್, ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅಂದರೆ ಒಂದು ಬರ್ಡೇಯಿಂದ ಹಿಡಿದು ವೆಡ್ಡಿಂಗ್ವರೆಗೂ. ಇನ್ನೊಂದು ವಿಂಗ್ ನಿಮಗೆ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್. ಈ ಬರ್ಡೇಯಿಂದ ವೆಡ್ಡಿಂಗ್ವರೆಗೂ ನೀವೇನು ಆರ್ಗನೈಸ್ ಮಾಡ್ತೀರಾ ಅದನ್ನು ನಾವು ಹೇಳ್ಕೊಡೋ ಅಂಥ ಇನ್ಸ್ಟಿಟ್ಯೂಟ್. ಸೊ ಬ್ಯಾಂಗ್ಳೂರಲ್ಲಿ ಆ್ಯಂಡ್ ಕರ್ನಾಟಕದಲ್ಲಿ ನಂಬರ್ 1 ಟ್ರಸ್ಟೆಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ನೋಡಿ, ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಟ್ರಸ್ಟೆಡ್ ಅಂದರೆ ನಂಬಿಕೆ. ಅದೇ ನಮಗೆ ಮೇನ್ ಕೋರು. ಯಾಕೆ V.9 ಈವೆಂಟ್ಸಲ್ಲಿ ನೀವು ಸರ್ವಿಸ್ ತೊಗೋಬೇಕಂದ್ರೆ ಟೆನ್ಷನ್ ಫ್ರೀ. ಮೇಡಮ್, ಜನದ ಹತ್ರ ದುಡ್ಡಿದೆ, ಅವ್ರ ಹತ್ರ ಟೈಮ್ ಇಲ್ಲ. ನಾವು ಅನ್ಕೊಂತೀವಿ ತುಂಬ ಟೈಮ್ ಇದೆ ಅಂತ. ನೋ, ಟೈಮ್ ಇಲ್ಲ ಅವ್ರಿಗೆ. ಮತ್ತು ಅವ್ರು ತುಂಬ ರಿಸ್ಕ್ ತಗೊಳಕ್ಕೆ ಇಷ್ಟಪಡಲ್ಲ. ಅವ್ರು ಆರಾಮಾಗಿರಬೇಕು. ಒಂದು 100 ಜನಕ್ಕೆ ಒಂದು ಬರ್ಡೇ ಮಾಡ್ತೀವಿ ಅಂದರೆ ಎಷ್ಟೋ ಸರ್ವಿಸ್ಗಳು ಆ್ಯಡ್ ಆಗುತ್ತೆ, ಯುನೋ. ಸೊ ಆ ಸರ್ವಿಸಸ್ನೆಲ್ಲನೂ ಫಾಲೋ ಅಪ್ ಮಾಡಿ ಅವರು ನೆಕ್ಸ್ಟು ಆ್ಯಕ್ಷನ್ ಮಾಡೋಕ್ಕಾಗಲ್ಲ ಕ್ಲೈಂಟ್ಗೆ. ಆ ಕ್ಲೈಂಟ್ಗೆ ಒಂದು ಸ್ಟೋರಿ ಟೆಲ್ಲಿಂಗು ನಾವು ಏನು ಪ್ರೋಟೋಕಾಲ್ ಮಾಡ್ತೀವಿ ಬರ್ಡೇ ರಿಲೇಟೆಡ್ ಅಂತ ಅಂದ್ರೂ, ಒಂದು ವೆಲ್ಕಮ್ ಬೋರ್ಡಿಂದ ಹಿಡಿದು ಯಾವ ಥರ ಎಂಟ್ರಿ ಆಗುತ್ತೆ, ಮತ್ತು ಕೇಕ್ ಕಟ್ಟಿಂಗ್ ಯಾವ ಥರ ಆಗುತ್ತೆ, ಫೋಟೋ ಸೆಷನ್ ಯಾವ ಥರ ಆಗುತ್ತೆ, ಡಿನ್ನರ್ ಯಾವ ಥರ ಆಗುತ್ತೆ, ಕಂಪ್ಲೀಟ್ ಬಿಫೋರ್ ಈವೆಂಟ್, ಪ್ರೆಸೆಂಟ್ ಈವೆಂಟ್, ಆಫ್ಟರ್ ಈವೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ಅದೇ ಪ್ರಕಾರ ಮಾಡ್ತೀವಲ್ವ. ಅದಕ್ಕೋಸ್ಕರ ನೀವು
ನಮ್ಮ ಈವೆಂಟ್ಸ್‌ನ ಚೂಸ್ ಮಾಡಬೇಕು. ನಮ್ಮ ಟ್ಯಾಗ್‌ಲೈನ್ ಕೂಡನು ಅಷ್ಟೇ. ವಿ.9 ಈವೆಂಟ್ಸ್ ಇದು ನಿಮ್ಮ ಈವೆಂಟ್. ಹ್ಮ್. ಅಂದ್ರೆ ಇದು ನಿಮ್ಮ ಈವೆಂಟು. ಯಾವುದೇ ಒಂದು ಈವೆಂಟು ಒಂದು ಸ್ಮಾಲ್ ಸ್ಕೇಲ್ ಆಗಿರಲಿ, ಬಿಗ್ ಸ್ಕೇಲ್ ಆಗಿರಲಿ, ಅದು ನಮ್ಮನೆ ಈವೆಂಟ್ ಅನ್ಕೊಂಡು ಮಾಡ್ತೀವಿ ನಾವು. ನೀವು ನಮ್ಮ ಕ್ಲೈಂಟ್ ರಿವ್ಯೂ ಎಲ್ಲನೂ ನೀವು ನೋಡೋದಿದ್ರೂ ನೀವು ನೋಡ್ಬೋದು. ಆ್ಯಂಡ್ ನನ್ನ ಜೊತೆ ನೀವು 1 to 1 ಮಾತಾಡ್ಬಿಟ್ರೆ ಅಂತೂ ನಿಮ್ಗೆ ಕನೆಕ್ಟ್ ಆಗೋದು ಜಾಸ್ತಿ. ಅದ್ರ ಜೊತೆಗೆ ವಿ.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಯಾಕೆ ಚೂಸ್ ಮಾಡಬೇಕು ಅಂತ ಅಂದರೆ, ನೀವು ನಮ್ಮನ್ನೇ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಬ್ಯಾಂಗ್ಳೂರಲ್ಲಿ ಒಂದು 6ರಿಂದ 7 ಇನ್ಸ್ಟಿಟ್ಯೂಟ್ಗಳಿದೆ. ಎಲ್ಲಾದರೂ ಹೋಗಿ ಜಾಯಿನ್ ಆಗಿ. ಎಲ್ಲ ಇನ್ಸ್ಟಿಟ್ಯೂಟ್ ನೇಮುನು ನಾನು ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾನು ಮೆನ್ಷನ್ನು ಕೂಡ ಮಾಡಿದ್ದೀನಿ. ನಾನು ಒತ್ತು ಕೊಡೋದು ಕನ್ನಡಕ್ಕೆ. ನಾನು ಕನ್ನಡ ಮಾರ್ಕೆಟ್‌ಗೆ ನಾನು ಫೋಕಸ್ ಮಾಡ್ತಿದ್ದೀನಿ. ಕನ್ನಡ ಅಂದರೆ ನಂಗೆ ಭಾಳ ಇಷ್ಟ. ಸೊ ಕನ್ನಡ ಲ್ಯಾಂಗ್ವೇಜಲ್ಲೇ ನಾನು ಈವೆಂಟ್ ಇನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ, ಸೊ ಬೇರೆ ಲ್ಯಾಂಗ್ವೇಜ್ ನಾನು ಫೋಕಸ್ ಮಾಡ್ತಾ ಇಲ್ಲ. ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜ್. ನಾನು ಓನ್ಲಿ ಕನ್ನಡ ಲ್ಯಾಂಗ್ವೇಜ್‌ನ ಫೋಕಸ್ ಮಾಡ್ತಾ ಇದ್ದೀನಿ. ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ಸೊ ಕನ್ನಡದಲ್ಲಿ ಕಲಿಬೇಕು, ಹಾಸ್ಪಿಟಾಲಿಟಿನ, ಈ ಒಂದು ಮಾರ್ಕೆಟ್‌ನ ಎಕ್ಸ್‌ಪೀರಿಯನ್ಸ್ ಮಾಡಬೇಕು, ಇದರಲ್ಲಿ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಒಂದು ಗುಡ್ ಮೆಂಟರ್ ಬೇಕು ಅಂದರೆ ಅರುಣ್ ರೈಟ್ ಪರ್ಸನ್ ಅಂತ ಹೇಳಿ. ಲವ್ಲಿ ಸರ್. ಓಕೆ. ಸೊ ನಾನು ಎಷ್ಟೊಂದು ಸ್ಟೇಜ್ಗಳಲ್ಲಿ ನೋಡಿದ್ದೀನಿ ಸರ್. ನಿಮ್ಮ ಸ್ಟೇಟಸ್ಗಳಲ್ಲಿ ನೋಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಾನು ಆ ಒಂದು ವಿಡಿಯೋಗಳಲ್ಲಿ ಒಂದು ಪಾರ್ಟ್ ಗಮನಿಸಿದ್ದೀನಿ. ನೀವು ಎಲ್ರಿಗೂ ದೊಡ್ಡವ್ರಿಗೆ ಚಿಕ್ಕವರು ಅಂತ ಹೇಳಿ ರೆಸ್ಪೆಕ್ಟ್ ಕೊಡ್ತೀರಾ. ಸೊ ಏನಕ್ಕೆ ಕೊಡ್ತೀರಾ? ಚಿಕ್ಕವರಾದ್ರೂ ಬನ್ನಿ ಅಂದರೆ ಆ ಒಂದು ರೆಸ್ಪೆಕ್ಟು ನಿಮ್ಮನ್ನು ನೋಡ್ತಾ ಇದ್ರೇ ಅವ್ರಿಗೂ ಅದು ಭಾವನೆ ಫೀಲ್ ಬಂದ್ಬಿಡ್ತದೆ. ಓ ಏನೋ ಅನ್ನೋ ಥರ. ಸೊ ಅದು ಏನಕ್ಕೆ ಅಂತ? ನಾನು ಈ ಕ್ವೆಶ್ಚನ್ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು. ಆ್ಯಂಡ್ ನಾನು ಈ ವಿಡಿಯೋ ಮುಖಾಂತರ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಕ್ವೆಶ್ಚನ್ಗೆ. ಆ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾಟ್ ಓನ್ಲಿ ಬಿಸ್ನೆಸ್, ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್ ಎಲ್ಲ ಕಡೆನೂ. ಜೊತೆಗೆ ನೀವು ಬಿಸ್ನೆಸ್ ಪಾರ್ಟ್ ಅಂತ ಬಂದರೆ, ನಾವು ಏನು ಯಾವ ಕ್ಯಾಟಗರಿಲಿ ವರ್ಕ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ ನೀವು ಎಜುಕೇಷನ್, ಫುಡ್, ಫಿಟ್ನೆಸ್, ಫೈನಾನ್ಸ್, ಎಂಟರ್ಟೈನ್ಮೆಂಟ್, ಲೈಕ್ ಈವೆಂಟ್ಸ್, ನೀವು ಇಷ್ಟು ಕ್ಯಾಟಗರಿಲಿ ನೀವು ವರ್ಕ್ ಮಾಡ್ತೀರಾ ಅಂದರೆ, ನೀವು ಯಾರು ಸೀನಿಯರ್ಸ್ ಇರ್ತಾರೆ ಅವ್ರನ್ನ ರೆಸ್ಪೆಕ್ಟ್ ಮಾಡಿ. ನೀವು ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಸೀಟುಗಳು ನೋಡಿ, ಅವರು ಯಾರಾದರೂ ಒಬ್ಬರು ಸೀನಿಯರ್ಸ್ ಬಂದರು, ಅವ್ರ ಫ್ಯಾಮಿಲಿಲೇ ಆಗಿರಲಿ, ಯಾರಾದರೂ ಆಗಿರಲಿ, ಬಂದಿದ ತಕ್ಷಣ ಹಿಂಗೆ ಕಾಲು ಮುಗಿತಾರೆ. ಸೊ ನಾನು ನಮ್ಮ ಕನ್ನಡ ಮಾರ್ಕೆಟ್ಗೆ ಹೇಳ್ಕೊಡಕ್ಕೆ ಹೋಗ್ತಾ ಇರೋದೇನು ಅಂದರೆ, ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಮಾತ್ರ ಅಲ್ಲ, ನೀವು ಯಾವುದೇ ಫೀಲ್ಡಲ್ಲಿರಿ, ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಮಾಡಿ. ಸಾಧ್ಯವಾದರೆ ಕಾಲು ಮುಗಿರಿ, ತಪ್ಪಿಲ್ಲ. ನಾನು ನಮ್ಮ ಸೀನಿಯರ್ಸ್ನ ನಾನು ನೋಡಿದ ತಕ್ಷಣ ಹೋಗಿ ಕೈ ಹ್ಯಾಂಡ್ಶೇಕ್ ಕೊಡ್ತೀನಿ, ನಾನು ಹಗ್ ಮಾಡ್ತೀನಿ, ನಾನು ಕಾಲು ಮುಗಿತೀನಿ. ಅವ್ರು ಇಲ್ದಿರೋ ಟೈಮಲ್ಲೂ ನಾನು ಅವ್ರ ಹೆಸರುಗಳನ್ನ ಹೇಳ್ತೀನಿ, ಎಕ್ಸಾಂಪಲ್ ಆಗಿ ತೊಗೊತೀನಿ. ಇವತ್ತು ನಾವು ಡಿಜಿಟಲ್ ವರ್ಲ್ಡ್ ಮೇಡಮ್. ಇಂಗ್ಲೀಷ್ ಮಾತಾಡ್ಬಿಡ್ತೀವಿ, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇದೆ, ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಇದೆ. ಬಟ್ ನಮ್ಮ ಸೀನಿಯರ್ಸ್ಗೆ ಅದು ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದರೆ ಅವ್ರ ಕಾಸ್ಟ್ ಆಫ್ ಲಿವಿಂಗು ಮತ್ತು ಅವ್ರು ನಡೆದು ಬಂದ ಹಾದಿನೇ ಒಂಥರ ಇರುತ್ತೆ. ಸೊ ಇವತ್ತು ನಾನು ಇದೆಲ್ಲ ಬಂದ್ಬಿಟ್ಟಿದ್ದೀನಿ, AI ಬಂದ್ಬಿಟ್ಟಿದೆ, ಚಾಟ್ GPT ಬಂದ್ಬಿಟ್ಟಿದೆ, ತುಂಬ ಫಾರ್ವರ್ಡಾಗಿ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಸೋಷಿಯಲ್ ಮೀಡಿಯಲ್ಲ ಅಂದಿದ ತಕ್ಷಣ ನಮ್ಮ ತನನ ಬಿಟ್ಕೊಡ್ಬೇಡಿ. ನಾನು ಬರೇ ಮಾತಲ್ಲಲ್ಲ, ನನ್ನ ಇನ್ನೊಂದು ಫ್ರಾಂಚೈಸಿ ಔಟ್ಲೆಟ್ ಇದೆ, ಅಲ್ಲಿ ಮೇಲೆ ಹಾಕ್ಬಿಟ್ಟಿದ್ದೀನಿ ಬೋರ್ಡು. ರೆಸ್ಪೆಕ್ಟ್ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್, ರೆಸ್ಪೆಕ್ಟ್ ಈವೆಂಟ್ ವೆನ್ಯೂ ಓನರ್ಸ್ ಅಂತ. ಯಾಕೆ ಅಂತ ಅಂದರೆ, ನಾನಿರೋದು ಈವೆಂಟ್ ಫೀಲ್ಡ್. ನಾನು ಈ ಫೀಲ್ಡಲ್ಲಿ ಇರೋವಂಥವ್ರನ್ನೆಲ್ಲರೂ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ್ಯಾವ ಫೀಲ್ಡಲ್ಲಿ ಇದ್ದೀರಾ, ಆ ಫೀಲ್ಡಲ್ಲಿ ಇರೋವಂಥ ಸೀನಿಯರ್ಸ್ಗಳಿಗೆ ನೀವು ರೆಸ್ಪೆಕ್ಟ್ ಮಾಡಿ. ನೀವು ರೆಸ್ಪೆಕ್ಟ್ ಮಾಡಿದ್ರೆ 100% ಗ್ರೋತ್ಗೆ ನಾನೇ ಎಕ್ಸಾಂಪಲ್. ನಮ್ಮ ಸೀನಿಯರ್ಸ್ ನನಗೆ ಎಷ್ಟು ಬ್ಯಾಕ್ ಬೋನಲ್ಲಿ ಸಪೋರ್ಟ್ ಮಾಡ್ತಾರೆ ಗೊತ್ತಾ ಮೇಡಮ್? ಬಹಳ ಖುಷಿ ಆಗುತ್ತೆ. ಸೊ ಹಾಗಾಗಿ ನೀವು ರೆಸ್ಪೆಕ್ಟ್ ಮಾಡಿ. ಚಿಕ್ಕವರಾಗಿದ್ದ ತಕ್ಷಣ ಅವ್ರಿಗೇನು ಏಕವಚನದಲ್ಲಿ ಮಾತಾಡೋದಕ್ಕಿಂತ ರೆಸ್ಪೆಕ್ಟ್ಫುಲ್ಲಾಗಿ ಬನ್ನಿ, ಹೋಗಿ. ಇದನ್ನು ಬಂದಾಗ ನಮ್ಮ ಮಾರ್ಕೆಟ್ಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಎಂಟೈರ್ ಲೈಫ್ಗೆ ಬೇಕಾಗಿರೋದೇ ಇದು ಮೇಡಮ್. ಸೊ ಅದನ್ನು ನಾನು ಎಲ್ರಿಗೂ ಹೇಳ್ತೀನಿ. ಈ ಒಂದು ಪಾಡ್ಕಾಸ್ಟ್ ಮುಖಾಂತರ ಈ ಒಂದು ಕ್ವಶನ್ಸ್ಗೆ ತುಂಬ ವ್ಯಾಲ್ಯೂಬಲ್ ಕ್ವಶನ್ ಕೇಳಿದಿರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಲವ್ಲಿ. ಸೊ ನಿಮ್ಮನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಏನಕ್ಕೆ ಸ್ಕಿಲ್ಸ್ಗಳಿಗೆ ಜಾಸ್ತಿ ಒತ್ತು ಕೊಡ್ತೀರಾ ಸರ್? ತುಂಬ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್. ನಾನು ಪೇಪರ್ ಹಾಕಬೇಕಾದ್ರೂ ಕೂಡ ಪೇಪರ್ನ ಫೋಲ್ಡ್ ಮಾಡಿ ಫಸ್ಟ್ ಫ್ಲೋರ್ಗೆ ನಾವು ಹಿಂಗೆ ಎಸಿತಿದ್ವಿ. ಅದು ಒಂದು ಸ್ಕಿಲ್. ಬ್ಯಾಗಲ್ಲಿ ಅಟ್ಲಾಸ್ ಸೈಕಲಲ್ಲಿ ನಾವು ಕತ್ರಿ ಹೊಡೆಯೋ ಮುಖಾಂತರ, ನಾನು ಕುಳ್ಳಕ್ಕಿದ್ದೆ ಕತ್ರಿ ಹೊಡಿತಿದ್ದೆ, ಆಮೇಲೆ ಹೋಗ್ತಾ ಹೋಗ್ತಾ ಪ್ರಾಪರಾಗೆ ಸೈಕಲ್ ಓಡಿಸ್ತಿದ್ವಿ. ಆ ಬ್ಯಾಗ್ ಹಾಕ್ಕೊಂಡು ನೀಟಾಗೆ ಒಂದು 2-3 ಮನೆ ಇತ್ತು ಅಂದ್ರೆ
ಹಿಂಗೆ ಎಸಿತಾ ಇದ್ವಿ. ಯಾವಾಗ ಅದು ಪೇಪರ್ ಹಾಕ್ಬೇಕಾದ್ರೆ ನೀವು ಪಾಂಪ್ಲೆಟ್ ಹಾಕ್ಬೇಕಾದ್ರೂ ನೀವು ಅಬ್ಸರ್ವ್ ಮಾಡಿರ್ಬೇಕು. ನಿಮ್ಗೆ ಅನುಭವ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಷ್ಟೊಂದು ಈ ವಿಡಿಯೋ ನೋಡ್ತಾ ಇರೋರು ಎಷ್ಟೊಂದು ಜನ ಪೇಪರ್ ಹಾಕಿರುವಂತ ಉದಾಹರಣೆಗಳಿರುತ್ತೆ. ಪಾಂಪ್ಲೆಟ್ ಹಾಕ್ಬೇಕಾದ್ರೆ ಪ್ರಾಪರ್ ಆಗಿ ಅದು ಒಂದು ಸ್ಕಿಲ್. ಸಪ್ಲಿಮೆಂಟರಿ ಹಾಕೋದು ಒಂದು ಸ್ಕಿಲ್. ಎಷ್ಟು ಕ್ವಿಕ್ ಆಗಿ ಹಾಕ್ತಿವಿ ಅಂದ್ರೆ 1,000-2,000 ಪಾಂಪ್ಲೆಟ್ ಮೋಸ್ಟ್ ಇಂಪಾರ್ಟೆಂಟ್. ಅದಾದ್ಮೇಲೆ ನೀವೊಂದು ಮಾತಾಡೋ ಕಲೆನೂ ಒಂದು ಸ್ಕಿಲ್. ನೀವು ಕಂಟೆಂಟ್ ಕ್ರಿಯೇಟರ್, ಕಂಟೆಂಟ್ನ ಹೆಂಗೆ ನಮ್ಮ ಜನಕ್ಕೆ ಕೊಡಬೇಕು ಅನ್ನೋದು ಒಂದು ಸ್ಕಿಲ್. ರೆಸ್ಪೆಕ್ಟ್ ಕೊಡೋದು ಒಂದು ಸ್ಕಿಲ್. ಬಾಡಿ ಲ್ಯಾಂಗ್ವೇಜ್ ಒಂದು ಸ್ಕಿಲ್. ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ರೆ ಅಂದರೆ ಒಂದು ಸ್ಕಿಲ್. ನೀವೇನೋ ಒಂದು ಹೇಳಬೇಕು ವಿಷಯನ, ಅದನ್ನು ಯಾರಿಗೆ ಹೇಳಬೇಕು ಅದು ಒಂದು ಸ್ಕಿಲ್. ಒಂದು ವಿಡಿಯೋ ಶೂಟ್ ಮಾಡ್ತಿದ್ದಾರೆ ನೋಡಿ ಸರ್ ಇವಾಗ, ಅದು ಒಂದು ಸ್ಕಿಲ್. ಯಾವ ಕ್ಯಾಮ್ರಾ ಯಾವ ಆ್ಯಂಗಲಲ್ಲಿ ಇರಬೇಕು, ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೇಳೋದು ಈಗಿನ ಡಿಜಿಟಲ್ ಯುಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಸ್ಕಿಲ್ಲು. ಏನ್ತ್ರೆಲ್ಲಾದರೂ ಒಂದರಲ್ಲಿ ನೀವು ಸ್ಕಿಲ್ನ ರೂಢಿಸ್ಕೊಳ್ಳಿ ಆ್ಯಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಎಷ್ಟೊಂದು ಜನಕ್ಕೆ ಸ್ಕಿಲ್ ಇರುತ್ತೆ, ಅದನ್ನು ಇಂಪ್ಲಿಮೆಂಟೇ ಮಾಡಲ್ಲ. ದಯವಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ. ತಪ್ಪೋ ಸರಿನೋ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸ್ಕಿಲ್ ಕಡೆ ಗಮನ ಹರಿಸ್ಬೇಕು. ನಾನು ತುಂಬ ಚೆನ್ನಾಗಿ ಸ್ಟೋರಿ ಟೆಲ್ಲಿಂಗ್ ಹೇಳ್ತೀನಿ ಮೇಡಮ್. ನಾನು ಈವೆಂಟ್ಸಲ್ಲಿ ತುಂಬ ಚೆನ್ನಾಗಿ ಸ್ಟೋರಿ ಟೆಲ್ಲಿಂಗ್ ಹೇಳ್ತೀನಿ. ಅದೇ ಥರ ಈವೆಂಟ ಮಾಡ್ತೀನಿ. ಅದೇ ಥರ ಇನ್ಸ್ಟಿಟ್ಯೂಟ್ಗೆ ಬರೋ ಅಂಥ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ನನ್ನ ಕಾಲಲ್ಲಿ ಕೇಳ್ತಾರೆ, 1-to-1 ಮೀಟ್ ಮಾಡ್ತಾರೆ. ಅವ್ರಿಗೂ ಒಂದು ಸ್ಟೋರಿ ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ, ಹೇಳ್ತೀನಿ. ಇದು ನನ್ನ ಸ್ಕಿಲ್. ನೀವು ಅಷ್ಟೇ, ಇವಾಗ ನಿಮ್ಮದು ಒಂದು ಸ್ಕಿಲ್ ಇದೆ. ನನಗೆ ಎಷ್ಟು ಚೆನ್ನಾಗಿ ಕ್ವಶನ್ ಕೇಳ್ತಿದ್ದೀರಾ, ಒಳ್ಳೊಳ್ಳೆ ಕ್ವಶನ್ಸು. ಸೊ ಇದನ್ನು ಮೋಸ್ಟ್ ಇಂಪಾರ್ಟೆಂಟು. ಈಗಿನ ಏನು 2026 ಇದೆ, ತುಂಬ ಒಳ್ಳೆ ಮಾರ್ಕೆಟ್ ಇದೆ ಸ್ಕಿಲ್ಗೆ. ಅದನ್ನು ರೂಢಿಸ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ ಸ್ಕಿಲ್ ಅಂತ. ಏನು ಸ್ಕಿಲ್ ಅನ್ನೋದನ್ನ ಹೇಳಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಪ್ಲೀಸ್ ಸರ್, ಚೆನ್ನಾಗಿ ಹೇಳಿದ್ರಿ. ಸರ್, ಈಗ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ, ಇವಾಗ ಎಲ್ಲರೂ ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತಾರೆ, ಆಯ್ತಾ? ಸೊ ನೀವು ಬಿಸ್ನೆಸ್ಸಲ್ಲಿ ಫೇಲ್ ಆಗಿರ್ಬೋದು. ಎಷ್ಟು ಫೇಲ್ ಆಗಿದ್ದೀರಾ ಸರ್ ಬಿಸ್ನೆಸ್ಸಲ್ಲಿ? ವಾಹ್! ಏನಿವತ್ತು ಇಷ್ಟು ಬ್ಯೂಟಿಫುಲ್ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಾ. ನಾನು ಎಮೋಷ್ನಲ್ ಎಲ್ಲೂ ಆಗಲ್ಲ. ಯಾವುದೇ ಸ್ಟೇಜ್ ಮೇಲಾಗಲಿ, ಯಾವುದೇ ಪಾಡ್ಕಾಸ್ಟಲ್ಲಾಗಲಿ, 1-to-1 ಹ್ಮ್. ಬಟ್ ಈ ಕ್ವಶನ್ ಇದೆಯಲ್ಲ, ನನಗೆ ಬಹಳ ಹಾರ್ಟ್ಗೆ ಟಚ್ ಆಗುವಂಥ ಕ್ವಶನ್. ನಿಮ್ಗೆ ಗೊತ್ತಾ, ನಾನು ಎಷ್ಟು ಬಿಸ್ನೆಸ್ನ ಫೇಲ್ ಆಗಿದ್ದೀನಿ ಅನ್ನೋದು ಒಂದೇ ಒಂದು ಪ್ಲಾಟ್ಫಾರ್ಮ್ ಮಾತ್ರ ಗೊತ್ತು. ಒಬ್ರಿಗೆ ಮಾತ್ರ ಗೊತ್ತು. ಯಾರಿಗೆ? ಗೋಡ್ಯಾಡಿಗೆ ಮಾತ್ರ ಗೊತ್ತು. ಗೋಡ್ಯಾಡಿ ಅನ್ನೋದು ಒಂದು ಡೊಮೇನ್ ಪರ್ಚೇಸ್ ಮಾಡುವಂಥ ಪ್ಲಾಟ್ಫಾರ್ಮ್. ಓಕೆ. ಆ ಪ್ಲಾಟ್ಫಾರ್ಮಲ್ಲಿ ಮನೆಗೆ ಹೇಗೆ ಡೋರ್ ಇರುತ್ತೆ, ಹಾಗೆ ಬಿಸ್ನೆಸ್ಗೆ ಗೋಡ್ಯಾಡಿ ಅನ್ನೋದು ಡೋರು. ನೀವು ಏನೇ ಒಂದು ಐಡಿಯಾನ ಥಿಂಕ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಫಸ್ಟು ನಾವು ಗೋಡ್ಯಾಡಿಗೆ ಹೋಗ್ತೀವಿ, ಒಂದು ಡೊಮೇನ್ನ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದ್ಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ, ಒಂದು ವೆಬ್ಸೈಟ್ನ ಡೆವಲಪ್ ಮಾಡ್ತೀವಿ. ಅದಾದಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾ ಥ್ರೂ ಆ ಒಂದು ಪೇಜ್ನ ಕ್ರಿಯೇಟ್ ಮಾಡ್ತೀವಿ. ಆಮೇಲೆ ಮೇಲ್ ಥ್ರೂ ಕನೆಕ್ಟ್ ಆಗಿ ನನ್ನ ಬಿಸ್ನೆಸ್ ಇದು, ಈ ಥರ ಸರ್ವೀಸಸ್ನ ಕೊಡ್ತಾ ಇದ್ದೀನಿ, ನೀವು ನನ್ನ ಸರ್ವೀಸಸ್ನ ತೊಗೋಬೋದು ಅಂತ ಹೇಳ್ತೀವಿ. ಸೊ ಆ ಗೋಡ್ಯಾಡಿಗೆ ಮಾತ್ರ ಗೊತ್ತು ನಾನು ಎಷ್ಟು ಬಿಸ್ನೆಸ್ ಮಾಡಿದ್ದೀನಿ, ಎಷ್ಟು ಫೇಲ್ಯೂರ್ ಆಗಿದ್ದೀನಿ ಅಂತ. ನಿಮ್ಗೆ ಗೊತ್ತಾ, ನನ್ನ ಲೈಫ್ಗೆ ಇನ್ಶೂರೆನ್ಸ್ ಇಲ್ಲ, ಬಟ್ ಗೋಡ್ಯಾಡಿಗೆ ನಾನು ವರ್ಷಕ್ಕೆ ಎಷ್ಟು ಸಾವಿರ ನಾನು ಡೊಮೇನ್ನ ರಿನಿವಲ್ ಮಾಡೋಕ್ಕೆ ದುಡ್ಡು ಕೊಡ್ತೀನಿ ಅಂತ. ಮಿನಿಮಮ್ 70,000-80,000 ಸ್ಪೆಂಡ್ ಮಾಡ್ತೀನಿ ವರ್ಷಕ್ಕೆ. ಅಂದರೆ ಎಷ್ಟು ಡೊಮೇನ್ ನಾನು ಪರ್ಚೇಸ್ ಮಾಡಿರ್ಬೋದು, ಎಷ್ಟು ಡೊಮೇನ್ ನಾನು ಪರ್ಚೇಸ್ ಮಾಡಿ ರಿನಿವಲ್ ಮಾಡ್ದಿರ ಇರ್ಬೋದು. ಸೊ ನಾನು ಎಷ್ಟು ಬಿಸ್ನೆಸ್ಗೆ ಐಡಿಯಾನ ಇಂಪ್ಲಿಮೆಂಟ್ ಮಾಡಿದ್ದೀನಿ ಆ್ಯಂಡ್ ಅದನ್ನು ಫೇಲ್ಯೂರ್ ಆಗಿದ್ದೀನಿ ಅನ್ನೋದು ಗೋಡ್ಯಾಡಿಗೆ ಮಾತ್ರ ಗೊತ್ತು. ಓಕೆ. ಸರ್, ಹಾಗೆ ನೀವು ತುಂಬ ಜನಕ್ಕೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬರ್ತಿರ್ತಾರೆ, ನಮ್ಮ ಕನ್ನಡದವರು. ಅಂದರೆ ಬೇರೆ ಬೇರೆ ಸ್ಟೇಟಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ಬರ್ತಿರ್ತಾರೆ. ಅಂದರೆ ಈಗ ಒಂದು ಜನ್ರೇಷನಲ್ಲಿ ಇದೊಂದು ಜೆನ್ಸಿ ಕಾಲ ಆಗಿರೋದ್ರಿಂದ, ಸೊ ಏನಕ್ಕೆ ಯುವಕ ಯುವತಿಯರು ಈ ಒಂದು ಈವೆಂಟ್ ಫೀಲ್ಡ್ಗೆ ಬರಬೇಕು, ಏನಕ್ಕೆ ಬಿಸ್ನೆಸ್ ಮಾಡಬೇಕು, ನಿಮ್ಮ ಒಂದು ಅಭಿಪ್ರಾಯ ಏನು? ಆಪರ್ಚುನಿಟಿಗಳು ತುಂಬ ಇದೆ. ನೀವು ಅಬ್ಸರ್ವ್ ಮಾಡೋದಾದರೆ ಈವೆಂಟ್ ಫೀಲ್ಡಲ್ಲಿ ಆಪರ್ಚುನಿಟಿಗಳು ಎಲ್ಲಿಲ್ಲ ಅಂತ ಹೇಳಿ. ಎಕ್ಸಾಂಪಲ್, ನೀವು ಒಂದು ಪಾರ್ಟಿ ಹಾಲ್ ತೊಗೊಳ್ಳಿ, ಒಂದು ರೆಸಾರ್ಟ್ ತೊಗೊಳ್ಳಿ, ಒಂದು ವೆಡ್ಡಿಂಗ್ ವೆನ್ಯೂ ತೊಗೊಳ್ಳಿ, ಒಂದು ಈವೆಂಟ್ ವೆನ್ಯೂ ತೊಗೊಳ್ಳಿ, ಒಂದು ಚೌಟ್ರಿ ತೊಗೊಳ್ಳಿ, ಒಂದು ಮೂವಿ ರಿಲೇಟೆಡ್ ಈವೆಂಟ್ಸ್ಗಳನ್ನ ತೊಗೊಳ್ಳಿ, ಇಲ್ಲ ಒಂದು ಎಕ್ಸ್ಪೋ ತೊಗೊಳ್ಳಿ, ಒಂದು ಸ್ಟಾಲ್ಸ್ ರಿಲೇಟೆಡ್ ಈವೆಂಟ್ ತೊಗೊಳ್ಳಿ, ಒಂದು ಮ್ಯಾರಥಾನ್ ತೊಗೊಳ್ಳಿ, ವಾಕಥಾನ್ ತೊಗೊಳ್ಳಿ, ಫುಡ್ ಫೆಸ್ಟಿವಲ್ ತೊಗೊಳ್ಳಿ, ಎಕ್ಸ್ಪೋಗಳು ತೊಗೊಳ್ಳಿ.
ಎಲ್ಲ ಕಡೆನೂ ಜಾಬ್ ಆಪರ್ಚುನಿಟಿಗಳಿದೆ, ಅಷ್ಟು ಆಪರ್ಚುನಿಟಿಗಳಿದೆ. ನೀವು ಫ್ರೀಲಾನ್ಸಿಂಗ್ ಮಾಡ್ತೀನಿ ಅಂದ್ರೂ ಜಾಬ್ಗಳಿದೆ. ನೀವು ಓನಾಗಿ ಮಾಡ್ತೀನಿ ಅಂದ್ರೂ ಇಲ್ಲಿ ಆಪರ್ಚುನಿಟಿಗಳಿದೆ. ಇಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೆಕ್ಸ್ಟ್ ನೀವೇನಾದ್ರೂ ಓನಾಗಿ ಆಕ್ಷನ್ ಮಾಡ್ತೀನಿ ಅಂದ್ರೂ ಆಪರ್ಚುನಿಟಿ ಇದೆ. ಆಪರ್ಚುನಿಟಿಗಳು ಜಾಸ್ತಿ ಇದೆ ಅಲ್ವಾ, ನೀವು ಯಾಕೆ ಬರಬಾರ್ದು? ನಾವು ಸ್ಟಡಿ ಮಾಡಬೇಕಾದ್ರೆ ಏನಾದರೂ ನಮ್ಮ ಟೀಚರ್ ಕೇಳಿದ್ರೆ ನೀನು ಏನಾಗ್ತೀವಿ ದೊಡ್ಡವನಾದ್ಮೇಲೆ ಅಂದರೆ, ನಾನು ಹೇಳ್ತಿದ್ದೆ ನಾನು ಆರ್ಮಿಗೆ ಹೋಗಬೇಕು, ನಾನು ಹೇಳ್ತಿದ್ದೆ ನಾನು ಪೊಲೀಸ್ ಆಗಬೇಕು, ನಾನು ಹೇಳ್ತಿದ್ದೆ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು. ಇಷ್ಟೇ 4ರಿಂದ 5 ಅಷ್ಟೇ ಹೇಳ್ತಾ ಇದ್ದಿದ್ದು ನಾವು. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಟೀಚರ್ ಏನಾದರೂ ಕ್ಲಾಸ್ ರೂಮಲ್ಲಿ ನೀವೇನಾಗಬೇಕು ಅಂತ ಕೇಳಿದ್ರೆ ನಾನು ಈವೆಂಟ್ ಆರ್ಗನೈಸರ್ ಆಗಬೇಕು ಅಂತ ಹೇಳುವಂಥ ಟೈಮ್ ಬಂದಿದೆ. ಯಾಕೆಂದರೆ ಅಷ್ಟು ಆಪರ್ಚುನಿಟಿ ಇದೆ, ಅಷ್ಟು ಮಾರ್ಕೆಟ್ ಸೈಜ್ ಇದೆ. 2030 ನಿಯರ್ಲಿ ಹೋಗೋದಾದರೆ 3,09,000 ಕೋಟಿ ಇರೋವಂಥ ಮಾರ್ಕೆಟ್ ಇದು. ಇದರಲ್ಲಿ ತುಂಬ ಕ್ಯಾಟಗರಿಗಳು ಆ್ಯಡ್ ಆಗಿಬಿಡುತ್ತೆ. ವೆಡ್ಡಿಂಗ್ ಆಗಿರ್ಬೋದು, ಕಾರ್ಪೊರೇಟ್ ಇವೆಂಟ್ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಎಕ್ಸಿಬಿಷನ್ಸ್ ಆಗಿರ್ಬೋದು, ಫಿಲಮ್ ಫೇರ್ ಅವಾರ್ಡ್ ಆಗಿರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಎಲ್ಲ ಕ್ಯಾಟಗರಿಗಳು ಆ್ಯಡ್ ಆಗಿಬಿಡುತ್ತೆ. ನೀವು ಬೆಂಗಳೂರನ್ನೇ ಕಂಪೇರ್ ಮಾಡಿಕೊಂಡ್ರೆ ನೀವು ಅಬ್ಸರ್ವ್ ಮಾಡಿ, ಎಷ್ಟು ಪಾರ್ಟಿ ಹಾಲ್ಗಳಿದೆ ಗೊತ್ತಾ, ಎಷ್ಟು ಚೌಟ್ರಿಗಳಾಗ್ತಿದೆ ಗೊತ್ತಾ, ಎಷ್ಟು ವೆಡ್ಡಿಂಗ್ ವೆನ್ಯೂಗಳಾಗ್ತಿದೆ ಗೊತ್ತಾ. ಅದಕ್ಕೆಲ್ಲ ಆಪರ್ಚುನಿಟಿಗಳಿದೆ ಅಲ್ವಾ. ಹೌದು. ನೀವು ನಾಟ್ ಓನ್ಲಿ ಇಂಗ್ಲೀಷ್, ನೀವು ಕನ್ನಡ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡಿದ್ರೆ ಸಾಕು, ಜಾಬ್ ಇದೆ. ಈ 5 ಕ್ಯಾಟಗರಿಗಳನ್ನ ಬಿಟ್ಬಿಟ್ಟು ಈ ಒಂದು ಈವೆಂಟ್ ಫೀಲ್ಡ್ ಬನ್ನಿ, ಪ್ಯಾಷನ್ ಇದೆ. ಇವಾಗ ನಾವಿರೋದು ಅದೇ ಫೀಲ್ಡ್. ಕ್ಯಾಟಗರಿ ಇವಾಗ ನೀವು ಆಂಕರಿಂಗ್ ಮಾಡ್ತಿದ್ದೀರಾ, ನಾನು ಒಂದು ಕಂಪನಿನ ಲಾಂಚ್ ಮಾಡಿದ್ದೀನಿ, ನೀವು ಏನು ಕ್ವಶನ್ಸ್ನ ಕೇಳ್ತಿದ್ದೀರಾ. ಇದು ಪಾಡ್ಕಾಸ್ಟ್ ಆದಮೇಲೆ ನೆಕ್ಸ್ಟು ನನಗೆ ಏನಾದರೂ ಈವೆಂಟ್ಸ್ ಇತ್ತು ಅಂದರೆ, ಅಂಜಲಿ ಮೇಡಮ್ ಬನ್ನಿ ಒಂದು ಈವೆಂಟ್ನ ಹೋಸ್ಟ್ ಮಾಡಿ. ಹೋಸ್ಟ್ ಮಾಡ್ತೀರಾ. ನೆಕ್ಸ್ಟ್ ಏನಾದರೂ ಒಂದು ಚಾನಲ್ಗಳೇ ಫ್ರೀಲಾನ್ಸಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ, ಕಂಟೆಂಟ್ ರೈಟಿಂಗ್ ಕೊಡ್ತಿದ್ದೀರಾ. ಸೊ ಅದಾದಮೇಲೆ ನಿಮ್ಮದೇ ಯಾವುದಾದ್ರೂ ಒಂದು ಆರ್ಡರ್ ಇತ್ತು ಅಂದರೆ ಅದು ನಿಂತು ಮಾಡ್ತೀರಾ. ಎಷ್ಟು ಆಪರ್ಚುನಿಟಿ ಇದೆ ಮೇಡಮ್. ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇಲ್ಲ. ಹೇಳ್ತಾ ಇಲ್ಲ ಅನ್ನೋದಕ್ಕಿಂತ ಪ್ಲಾಟ್ಫಾರ್ಮ್ಗಳು ಸಿಗ್ತಾ ಇಲ್ಲ ಹೇಳಕ್ಕೆ. ಇವತ್ತು ನನ್ನ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಾನು ಹೇಳ್ತಾ ಇದ್ದೀನಿ. ನನ್ನಂಥ ವ್ಯಕ್ತಿಗಳು ಎಷ್ಟೊಂದು ಜನಕ್ಕೆ ಟ್ಯಾಲೆಂಟ್ ಇದೆ, ಅವ್ರನ್ನ ಕರೆಸ್ಬೇಕು. ಆ ಕ್ಯಾಟಗರಿಲಿ ಇರೋವಂಥ ಅಡ್ವಾಂಟೇಜ್ಗಳು ಡಿಸ್ಅಡ್ವಾಂಟೇಜ್ಗಳನ್ನ ಹೇಳಬೇಕು. ಇದರಲ್ಲಿ ಎಷ್ಟು ದುಡ್ಡಿದೆ ಗೊತ್ತಾ? ಯಾರು ಹೇಳ್ತಿದ್ದಾರೆ? ಯಾರು ಹೇಳ್ತಿದ್ದಾರೆ? ಹೌದು. ಸರ್, ಈಗ ಎಷ್ಟೊಂದು ಜನ ಜಾಬ್ ಇಲ್ಲ, ಜಾಬ್ ಇಲ್ಲ, ಜಾಬ್ ಇಲ್ಲ, ಜಾಬ್ ಇಲ್ಲ ಅಂತಾನೇ ಹೇಳ್ತಿರ್ತಾರೆ. ಜಾಬ್ ಸಿಗ್ತಾ ಇಲ್ಲ, ಇಷ್ಟು ಓದಿದ್ದೀನಿ, ಅಷ್ಟು ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, ಜಾಬ್ ಇಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಜಾಬ್ ಅಂದ್ರೆ ಏನು ಸರ್? ಜಾಬ್ ಸಿಗ್ತಾ ಇಲ್ಲ ಅಂತ ಜಾಬ್ ಅಂದರೆ ಏನು ಅಂದರೆ, ಫಸ್ಟು ನೀವೇನು ಜಾಬ್ ಮಾಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಾನಿವಾಗ ಡಿಗ್ರಿ ಓದಿದ್ದೀನಿ, ನಾನು ಆ ಒಂದು ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ, ನಾನು ಹೋಗ್ತಾ ಇದ್ದೀನಿ ಯಾವುದೋ ಒಂದು ಸೇಲ್ಸು ಆ್ಯಂಡ್ ಮಾರ್ಕೆಟಿಂಗು. ನಾನು ಓದಿರೋದಕ್ಕೂ ನಾನು ಜಾಬ್ ಮಾಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಫಸ್ಟು ನಾವು ಪ್ಲ್ಯಾನ್ ಮಾಡಬೇಕು, ನಾನು ಯಾವ ಕ್ಯಾಟಗರಿಲಿ ವರ್ಕ್ ಮಾಡಬೇಕು. ಎಜುಕೇಷನ್, ಫುಡ್, ಫಿಟ್ನೆಸ್, ಫಿನಾನ್ಸ್, ಎಂಟರ್ಟೈನ್ಮೆಂಟ್, ಈ 5 ಕ್ಯಾಟಗರಿಯಲ್ಲಿ ಜಾಬ್ ಪ್ಲೇಸ್ಮೆಂಟ್ಗಳಿದೆ. ಅದರಲ್ಲಿ ಬುಲೆಟ್ ಪಾಯಿಂಟ್ಗಳು ನೀವು ಯಾವುದು. ಎಜುಕೇಷನ್ ಅಂತ ಅಂದರೆ ಒಂದು ಪ್ರೀ ಸ್ಕೂಲಿಂದ ಇಂಜಿನಿಯರಿಂಗ್ ಕಾಲೇಜ್. ಫುಡ್ ಅಂದರೆ ಒಂದು ತಳ್ಳೋ ಗಾಡಿಯಿಂದ ಹಿಡಿದು 5 ಸ್ಟಾರ್ ಹೋಟ್ಲು. ಫಿಟ್ನೆಸ್ ಒಂದು ಯೋಗದಿಂದ ಹಿಡಿದು ಜಿಮ್ವರೆಗೂ. ಫಿನಾನ್ಸ್ ಅಂತ ಅಂದರೆ ಒಂದು ಬಡ್ಡಿ ಕೊಡೋದ್ರಿಂದ ಹಿಡಿದು ಟ್ರೇಡಿಂಗ್ವರೆಗೂ. ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ. ಸೊ ನಮ್ಗೆ ಏನು ಕ್ಯಾಟಗರಿಗಳಲ್ಲಿ ನಾವು ಚೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಆ ಆಪ್ಷನ್ಸ್ಗಳೇ ಇಲ್ಲ ಈಗಿನ ಕಾಲದಲ್ಲಿ. ಡಬಲ್ ಡಿಗ್ರಿ ಮಾಡಿರ್ತಾರೆ, ಯಾವುದೋ ಒಂದು ಕಂಪನಿಗೆ ಏದಂತಾನೆ ಗೊತ್ತಿಲ್ಲ. ನೀವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಎಷ್ಟೊಂದು ಕಂಟೆಂಟ್ ಕ್ರಿಯೇಟರ್ಗಳು ನೀವೆಲ್ಲ ಕಂಟೆಂಟ್ ಕ್ರಿಯೇಟರ್ಗಳಾಗಿ ಅಂತ ಹೇಳ್ತಾರೆ, ಕರೆಕ್ಟ್. ಬಟ್ ಯಾವ ಥರ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಯಾವ ಕ್ಯಾಟಗರಿಲಿ ನೀವು ಚೂಸ್ ಮಾಡಬೇಕು. ನಾನು ಯಾವ ಕ್ಯಾಟಗರಿಲಿ ವರ್ಕ್ ಮಾಡಬೇಕು ಅಂತ. ನಾನು ಎಜುಕೇಷನ್ ಮತ್ತು ಎಂಟರ್ಟೈನ್ಮೆಂಟಲ್ಲಿ ನಾನು ಮಾಡ್ತಾ ಇದ್ದೀನಿ, ನೀವು ಎಂಟರ್ಟೈನ್ಮೆಂಟಲ್ಲಿ ಮಾಡ್ತಿದ್ದೀರಾ. ನಾವು ಕ್ಯಾಟಗರಿ ಪ್ರಾಪರ್ ಆಗಿದೆ, ಅದರಲ್ಲಿ ಬುಲೆಟ್ ಪಾಯಿಂಟಲ್ಲಿ ಇದ್ದೀವಿ. ನೀವು ಆ್ಯಂಕರಿಂಗ್ ಮಾಡ್ತೀರಾ, ಹೋಸ್ಟ್ ಮಾಡ್ತೀರಾ, ಜೊತೆಗೆ ನೀವು ಕಂಟೆಂಟ್ ರೈಟು ಮಾಡ್ತೀರಾ. ನಾನು ಈವೆಂಟ್ ಮಾಡ್ತೀನಿ, ಇನ್ಸ್ಟಿಟ್ಯೂಟ್ನ ರನ್ ಮಾಡ್ತಿದ್ದೀನಿ, ನಾನು ಕೆಲವೊಂದು ಟೈಮ್ ಹೋಸ್ಟ್ ಮಾಡ್ತೀನಿ, ಹಾಸ್ಪಿಟಾಲಿಟಿ ಕೊಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ವೀಕ್ಷಕರು ನೋಡ್ತಾ ಇದ್ದೀರಲ್ಲ, ಏನು ಮಾಡ್ತಿದ್ದೀರಾ? ನೀವು ಚೂಸ್ ಮಾಡಿ, ನಿಮ್ಮ USP ಏನು. ನನ್ನ USP ಫಸ್ಟು ಜಾಬ್ನ ಹುಡುಕೋರು ಅವ್ರ USPನ ಸರ್ಚ್ ಮಾಡ್ಕೊಡಿ. ಯುನೀಕ್ ಸೆಲ್ಲಿಂಗ್ ಪಾಯಿಂಟ್. ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಸರ್. ಓಕೆ, ಮಾತಾಡ್ತೀರಾ. ಸರಿ, ಏನು ಮಾತಾಡ್ತೀರಾ? ಯಾವ ಟಾಪಿಕ್ ಮೇಲೆ ಮಾತಾಡ್ತೀರಾ? ಎಷ್ಟು ಮಾತಾಡ್ತೀರಾ? ಅದು ಅವ್ರ ಯುನೀಕ್.
ಇದು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿಲ್ಲ. ಎಷ್ಟೊಂದು ಜಾಬ್ ಫೇರ್ ಆಗುತ್ತೆ. ನೀವು ಅಬ್ಸರ್ವ್ ಎಸ್ ಮಾಡಿರ್ತೀರ. ಎಸ್ ಜಾಬ್ ಫೇರ್‌ಗೂ ಅಲ್ಲಿ ಬಂದಿರೋ ಕಂಪನಿಗೂ ತುಂಬಾ ಅಜಗಜಾಂತರ ಇರುತ್ತೆ. ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಯಾವ ಥರ? ಇವಾಗ ಒಂದು ಜಾಬ್ ಫೇರ್ ಆಗುತ್ತೆ. ಈಗ ನೀವು ಕಂಟೆಂಟ್ ಕ್ರಿಯೇಟರು, ಜಾಬ್ ಫೇರು. ಮನೇಲಿ ಬೈತಾನೆ ಇರ್ತಾರೆ ಯಾವಾಗಲೂ. ಏನು ಕಂಟೆಂಟ್ ಮಾಡ್ಕೊಂಡಿರ್ತೀಯ? ಹೋಗಿ ಕೆಲ್ಸಕ್ಕೆ ಹೋಗು. ಆ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಪವರ್ ಏನು ಅಂತ ಪೇರೆಂಟ್ಸ್ ಗೊತ್ತಿರಲ್ಲ. ಪೇರೆಂಟ್ಸ್‌ಗೆ ಒಂದೇ ಗೊತ್ತಿರೋದು, ನನ್ನ ಮಗ ಮಗಳು ಸೇಫ್ ಆಗಬೇಕು, ತಿಂಗ್ಳಿಗೆ ಇಷ್ಟಂತ ಅಮೌಂಟ್ ಬರಬೇಕು. ಇಷ್ಟೇ ಮೈಂಡಲ್ಲಿರೋದು ಪೇರೆಂಟ್ಸ್‌ಗೆ. ನೀವು ತುಂಬ ಆ್ಯಕ್ಷನ್ ಮಾಡೋಕ್ಕೂ ಆಗಲ್ಲ. ಯಾಕೆಂದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡಲ್ಲ ಸಮ್ ಟೈಮು. ನಾವು ಯಾವಾಗ ಸಕ್ಸಸ್ ಆಗ್ತೀವಲ್ಲ ಅವಾಗ ನನ್ನ ಮಗ ನನ್ನ ಮಗಳು ಗೊತ್ತಾ ಎಷ್ಟು ಫಾಲೋವರ್ ಇದ್ದಾರೆ, ಎಷ್ಟು ಬ್ರ್ಯಾಂಡ್ ಕೊಲಾಬ್ರೇಷನ್ ಬರುತ್ತೆ. ಅಲ್ಲಿವರೆಗೂ ಏನು ಮಾಡಬೇಕು? ಜಾಬ್ ಫೇರ್ಗಳು ಆಗ್ತಾ ಇದೆ ಅಲ್ವಾ, ಬೃಹತ್ ಮೇಳ, ಉದ್ಯೋಗ ಮೇಳ ಅಂತ ಆಗುತ್ತಲ್ಲ, ಆ ಕಂಪನಿಗಳು ನೋಡಿ ಲಿಸ್ಟು, ಇಲ್ಲಿ ಬಂದಿರೋಂಥ ಆಡಿಯನ್ಸ್ ಲಿಸ್ಟ್ ನೋಡಿ, ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರಲ್ಲ. ಆ ಮ್ಯಾಚ್ ಆಗೋ ಥರ ಕ್ರಿಯೇಟ್ ಮಾಡಿ. ಮ್ಯಾಚ್ ಆಗೋ ಥರ ಯಾರೂ ಕ್ರಿಯೇಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು ನನ್ಗೆ ಕೇಳ್ತಾ ಇರೋ ಕ್ವಶನ್ಸ್ ಬೇರೆಯವ್ರು ಕೇಳ್ತಾ ಇಲ್ಲ. ಬೇರೆಯವ್ರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಜುಕೇಷನಲ್ಲೇ ಏನು ಜಾಬ್ ಫೇರ್ ಮಾಡಬೇಕು. ಫುಡ್ಡಲ್ಲೇ ಹೇಗೆ ಜಾಬ್ ಫೇರ್ ಮಾಡಬೇಕು. ಫಿಟ್ನೆಸ್ಸಲ್ಲೇ ಹೇಗೆ ಜಾಬ್ ಫೇರ್ ಮಾಡಬೇಕು. ಫೈನಾನ್ಸಲ್ಲೇ ಹೇಗೆ ಜಾಬ್ ಫೇರ್ ಮಾಡಬೇಕು. ಎಂಟರ್ಟೈನ್ಮೆಂಟಲ್ಲೇ ಹೇಗೆ ಜಾಬ್ ಫೇರ್ ಮಾಡಬೇಕು. ಕ್ಯಾಟಗರಿಗಳನ್ನ ಮಾಡಿ. ಓವರ್ ಆಲ್ ಕ್ಯಾಟಗರಿ ಮಾಡಿಬಿಟ್ರೆ ನನಗೆ ಇಷ್ಟ ಇರೋದು ನಾನು ತುಂಬ ಚೆನ್ನಾಗಿ ಮಾತಾಡೋದೆ. ಯಾವುದಾದ್ರೂ ಒಂದು ಬ್ರ್ಯಾಂಡ್ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಬಗ್ಗೆ ಜಾಬ್ ಇದೆಯಾ, ನಾನು ಬರ್ತೀನಿ. ನಾನು ಓನ್ಲಿ ಅಕೌಂಟೆಂಟ್. ನಿಮ್ಮ ಬಿಸ್ನೆಸ್ ಏನೇ ಅಕೌಂಟ್ ಹೇಳಿ, ನಾನು ಅಕೌಂಟ್ ರಿಲೇಟೆಡ್ ಮಾಡ್ತೀನಿ. ಓಕೆ ನಾನು ಓನ್ಲಿ ಬರೋಂಥ ಕ್ಲೈಂಟ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡ್ತೀನಿ. ಮತ್ತೆ ನೀವೇನಾದರೂ ಟಾರ್ಗೆಟ್ ಕೊಡ್ತೀರಾ ಸೇಲ್ಸ್ ರಿಲೇಟೆಡು, ನಾನು ಅದನ್ನು ಮಾಡ್ತೀನಿ. ಬ್ಯಾಕ್ ಎಂಡ್ ವರ್ಕ್ ಏನಾದರೂ ಇದೆಯಾ ಅದನ್ನು ಮಾಡ್ತೀನಿ. ಫ್ರಂಟ್ ಎಂಡ್ ವರ್ಕ್ ಏನಾದರೂ ಇದೆಯಾ ಅದನ್ನು ಮಾಡ್ತೀನಿ. ಆನ್ಲೈನ್ ವರ್ಕ್ ರಿಲೇಟೆಡ್ ಏನಾದರೂ ಇದೆಯಾ ಅದನ್ನು ಮಾಡ್ತೀನಿ. ಆಫ್ಲೈನ್ ವರ್ಕ್ ರಿಲೇಟೆಡ್ ಏನಾದರೂ ಇದೆಯಾ ಅದನ್ನು ಮಾಡ್ತೀನಿ. ವೆಂಡರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಏನಾದರೂ ಇದೆಯಾ ಅದನ್ನು ಮಾಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಇದೆಯಾ ಅದನ್ನು ಮಾಡ್ತೀನಿ. ಕ್ಲೈಂಟ್ ನೆಗೋಷಿಯಬಲ್ ಏನಾದರೂ ಮಾಡಬೇಕಾ ಅದನ್ನು ಮಾಡ್ತೀನಿ. ರಿಸರ್ಚ್ ಏನಾದರೂ ಮಾಡೋದಿದೆಯಾ ಅದನ್ನು ಮಾಡ್ತೀನಿ. ಈ ರಿಲೇಟೆಡ್ ನೀವೇನಾದರೂ ಕ್ರಿಯೇಟ್ ಮಾಡಿದ್ರೆ ಜಾಬ್ ಯಾಕೆ ಸಿಗಲ್ಲ? ಒಂದು ಮಾಪಿಂಗ್ ಮಾಡ್ತೀನ ನಾನು, ಆಫೀಸ್ ಮಾಪಿಂಗು, ಅದ್ರ ರಿಲೇಟೆಡೇ ಒಂದು ಕ್ಯಾಟಗರಿ ಫೇರ್ ಮಾಡಿ. ಟಾಯ್ಲೆಟ್ ವಾಶ್ ಮಾಡ್ತೀವಾ, ಅವರೇ ಸಿಗ್ತಾ ಇಲ್ಲ ನಮಗೆ, ಅದನ್ನೇ ಒಂದು ಕ್ಯಾಟಗರಿ ಜಾಬ್ ಫೇರ್ ಮಾಡಿ. ಏರಿಯಾ ವೈಸ್ ಮಾಡಿ. ಎಲ್ಲ ಥರ ಇದೆ ಮೇಡಮ್. ನಾವು ಅದನ್ನು ಕ್ಲಮ್ಸಿ ಮಾಡಿಬಿಟ್ಟಿದ್ದೀವಿ. ನಾನು ನೋಡಿ ಹಿಂಗೆ ಮಾತಾಡೋದಕ್ಕೂ 1 2 3 4 5 6 7 8 9 10 ಈ ಪಾಯಿಂಟ್ಸ್ ವೈಟ್ ಮಾತಾಡೋದಕ್ಕೂ ಹೇಗಿದೆ. ಈ ಥರ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿ ಜಾಬ್ಸ್. ಸಿಗುತ್ತೆ. ಅರುಣ್ ಸರ್, ಹೀಗೊಂದು ಆನೆಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬಿಸ್ನೆಸ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಟ್ರಸ್ಟ್ ಆ, ಮೋಸ್ಟ್ ಇಂಪಾರ್ಟೆಂಟೇ ಟ್ರಸ್ಟ್. ನಾನು ಮಾಡ್ತಾ ಇರೋದು ಅದನ್ನೇ. 16 ವರ್ಷದಿಂದ ಟ್ರಸ್ಟ್ ಬಿಲ್ಡ್ ಮಾಡ್ತಾ ಬಂದಿದ್ದೀನಿ. ನೀವು ಪ್ರಾಡಕ್ಟು, ನಿಮ್ಮ ಫ್ಯೂಚರ್ಸು, ನಿಮ್ಮ ಅಡ್ವಾಂಟೇಜ್ ಏನು ಮುಖ್ಯ ಅಲ್ಲ ಮಾರ್ಕೆಟಲ್ಲಿ, ಟ್ರಸ್ಟ್ ಮುಖ್ಯ. ನಾನು ಬಿಸ್ನೆಸ್ ಮಾಡ್ತಾ ಇರೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನೀವು ಮಾಡಿ ಅಂತ ಹೇಳೋದೆ, ಟ್ರಸ್ಟ್ನ ಬಿಲ್ಡ್ ಮಾಡಿ. ಎಲ್ಲರೂ ಕೂಡ ಮೋಸ ಹೋಗಿದ್ದಾರೆ. ಎಲ್ಲರೂ ಕೂಡ ಮೋಸ ಹೋಗಿದ್ದಾರೆ ಬಿಸ್ನೆಸ್ಸಲ್ಲಿ. ನೀವು ಆಲ್ರೆಡಿ ಮೋಸ ಹೋಗಿರೋರಿಗೆ ಮತ್ತೆ ಯಾಕೆ ಮೋಸ ಮಾಡಕ್ಕೆ ಹೋಗ್ತೀರಾ? ಫಿಸಿಕಲಿ, ಮೆಂಟಲಿ, ಸ್ಪಿರಿಚುಲಿ, ಫೈನಾನ್ಷಿಯಲಿ ಈ 4ಕ್ಕೆ ಮೋಸ ಮಾಡೋಕ್ಕಾಗೋದು. ಈ 4 ಬಿಟ್ಟು ಏನು ಮೋಸ ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ಮೋಸ ಹೋಗ್ಬಿಟ್ಟಿರ್ತಾರೆ. ನೀವು ಇನ್ನೂ ಹೊಸ್ದಾಗಿ ಏನು ಬಂದು ಮೋಸ ಮಾಡ್ತೀರಾ? ಟ್ರಸ್ಟ್ನ ಬಿಲ್ಡ್ ಮಾಡಿ ಬಿಸ್ನೆಸ್ಸಲ್ಲಿ. ಟ್ರಸ್ಟ್ ಬಿಲ್ಡ್ ಮಾಡಿದ್ರೆ 100% ನಿಮ್ಮ ಬಿಸ್ನೆಸ್ಸು ಗ್ರೋ ಆಗೇ ಆಗುತ್ತೆ. ಲವ್ಲಿ ಸರ್. ಈಗ B.9 ಇಂಡಿಯಾ ಇನ್ಸ್ಟಿಟ್ಯೂಟ್ಗೆ ಏನಕ್ಕೆ ಸ್ಟೂಡೆಂಟ್ಸ್ ಬರಬೇಕು, ಜಾಯ್ನ್ ಆಗ? ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಇವತ್ತು ಕೂಡ ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರಬೇಕು ಅಂತ ನಾನು ಹೇಳಲ್ಲ. ಬಟ್ ನಿಮ್ಮ ಕೆರಿಯರ್ ಪಾತ್ನ ಪ್ರಾಪರಾಗಿ ಕನೆಕ್ಟ್ ಆಗಿ ಗ್ರೋ ಆಗಬೇಕು, ರಿಯಲ್ ಲೈಫ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಮಾತ್ರ ಬನ್ನಿ V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ಗೆ. ಬಟ್ ಬ್ಯಾಂಗ್ಳೂರಲ್ಲಿ ತುಂಬ ಇನ್ಸ್ಟಿಟ್ಯೂಟ್ಗಳಿದೆ. ವಿಸಿಟ್ ಮಾಡಿ, ಅವ್ರ ಜೊತೆ ಮಾತಾಡಿ, ಅಲ್ಲೂ ಹೋಗಿ ಜಾಯ್ನ್ ಆಗಿ. ಬಟ್ ನೀವು ಎಲ್ಲೇ ಜಾಯ್ನ್ ಆದರೂ ನೀವು ಗ್ರೋ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್, ಈಗ ನಿಮಗೆ ಕನ್ನಡದ ಮೇಲೆ ಏನಕ್ಕೆ ಇಷ್ಟೊಂದು ಒಲವು? ಬರೀ ಕನ್ನಡಿಗರು, ಕನ್ನಡದವರು ಮುಂದೆ ಬರಬೇಕು ಅನ್ನೋ ಒಂದು ಏನಕ್ಕೆ ಇಷ್ಟೊಂದು ನಿಮ್ಗೆ ಕೂಡ ಒಂದು ಛಲ ಇದೆ? ಯಾಕೆ ಕನ್ನಡದ ಮೇಲೆ ಇಷ್ಟೊಂದು ಅಭಿಮಾನ?
ಕನ್ನಡ ಅಂದರೆ ನನಗೆ ಬಹಳ ಹೆಮ್ಮೆ ಇದೆ. ಹ್ಮ್. ಯಾಕೆಂದರೆ ನಾನು ಅಷ್ಟು ಪ್ರೀತಿ ಮಾಡ್ತೀನಿ ಆ್ಯಂಡ್ ಕನ್ನಡದ ಮೇಲೆ ಒಲವು ಜಾಸ್ತಿ. ನಾನು ಚೂಸ್ ಮಾಡಿರೋಂಥ ಮಾರ್ಕೆಟು ಕೂಡ ಕನ್ನಡ. ನೀವು ಅಬ್ಸರ್ವ್ ಮಾಡೋದಾದರೆ ನನ್ನ ಬ್ರ್ಯಾಂಡಿಂಗ್ ಕೂಡ ನಮ್ಮ ಇನ್ಸ್ಟಿಟ್ಯೂಟ್ ಬ್ರ್ಯಾಂಡಿಂಗ್ ಬಂದು ನೀವು ನೋಡೋದಾದರೆ ನಾನು ಕನ್ನಡದಲ್ಲೇ ಬ್ರ್ಯಾಂಡಿಂಗ್ ಮಾಡಿದ್ದೀನಿ. ನನಗೆ ಅಡ್ಮಿಷನ್ ಕಾಲ್ ಬಂದರೂ ಕೂಡ ಇಂಗ್ಲೀಷಲ್ಲಿ ಮಾತಾಡಿದ್ರು ಕೂಡ ಕನ್ನಡ, ಕ್ಯಾನ್ ಯು ಸ್ಪೀಕ್ ಕನ್ನಡ? ಸೊ ನಾನು ಕನ್ನಡದಲ್ಲಿ ಕನ್ನಡ ಬರುತ್ತಾ ನಿಮಗೆ ಅಂತ ಕೇಳ್ತೀನಿ. ಸೊ ನಾನು ಕನ್ನಡಕ್ಕೆ ಅಷ್ಟು ಫೋಕಸ್ ಆಗಿದ್ದೀನಿ. ಬೇರೆ ಲ್ಯಾಂಗ್ವೇಜವರು ಕೂಡ ನಮಗೆ ಕಾಲ್ ಮಾಡಿ ನಮ್ಮ ಜೊತೆ ಸುಮಾರು ವರ್ಷಗಳಿಂದ ಕನ್ನಡ ಮಾರ್ಕೆಟಿಂಗ್ ಮಾಡಿಕೊಡಿ, ಕನ್ನಡದಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಕನ್ನಡ ಮಾರ್ಕೆಟ್ ಹ್ಯೂಜ್ ಮಾರ್ಕೆಟ್, ದೊಡ್ಡ ಮಾರ್ಕೆಟ್. ಸೊ ನನಗೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇದೆ. ಆಪರ್ಚುನಿಟಿಗಳು ಜಾಸ್ತಿ ಇದೆ. ಅರ್ಥ ಮಾಡಿಕೊಂಡು ನೀವು ಈ ಮಾರ್ಕೆಟ್ನ ಎಂಟ್ರಿ ಆಗಿದ್ದೆ ಆದರೆ ಬಹಳ ಖುಷಿ ಆಗುತ್ತೆ. ನಾನು ಕನ್ನಡಿಗರಿಗೆ ಜಾಸ್ತಿ ಕೆಲಸ ಕೊಡಬೇಕು, ಸರ್ವಿಸ್ ಕೊಡಬೇಕು ಅನ್ನೋದು ಬಹಳ ಖುಷಿ ಇದೆ. ಹಾಗಾಗಿ ಕನ್ನಡ ಅಂದರೆ ಬಹಳ ಎಸ್ ಪ್ರೀತಿ. ಸರ್. ಅದೇ ಈಗ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಮತ್ತೆ ಟ್ಯಾಲೆಂಟ್ಸ್ಗಳಿಗೆ ನೀವು ಒಳ್ಳೆ ಸಪೋರ್ಟನ್ನು ಕೊಡ್ತೀರಿ. ಸೊ ತುಂಬ ಖುಷಿ ಆಗುತ್ತೆ. ಸೊ ಏನಕ್ಕೆ ನೀವು ಅವ್ರನ್ನ ಜಾಸ್ತಿ ಒತ್ತು ಕೊಡ್ತೀರಾ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ? ಅವ್ರ ಸಪೋರ್ಟ್ ಅವ್ರನ್ನ ಬೆಳೆಸೋದಕ್ಕೆ ನೀವು ಏನಕ್ಕೆ ಇಷ್ಟೊಂದು ಪ್ರಯತ್ನ ಮಾಡ್ತೀರಾ? ಯಾಕೆ ಅಂತಂದರೆ ಅವರು ಕನ್ನಡ ಮಾರ್ಕೆಟ್ನ ಇನ್ನೂ ರೀಚ್ ಆಗಬೇಕು, ಅವ್ರಿಗೆ ಗೊತ್ತಿರೋಂಥ ಕಂಟೆಂಟ್ನ ತಿಳಿಸೋ ಮುಖಾಂತರ ಅವರು ಗ್ರೋ ಆಗಿ ಮತ್ತು ಕನ್ನಡ ಮಾರ್ಕೆಟ್ಗೂ ಕೂಡ ಅವರು ಎಷ್ಟೋ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ನೀವು ಕಂಟೆಂಟ್ ಕ್ರಿಯೇಟರ್ ಅಂತ ಅಂದರೆ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟು ಈಸಿ ಅಲ್ಲ. ತುಂಬ ರಿಸರ್ಚ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ನಾವು ಬ್ರ್ಯಾಂಡ್ ಕೊಲಾಬ್ರೇಷನ್, ಒಂದು ಈವೆಂಟ್ಗಳಿಗೆ ಗೆಸ್ಟಾಗಿ ಇನ್ವೈಟ್ ಮಾಡೋದಾಗಿರ್ಬೋದು, ಅವ್ರಿಗೇನಾದರೂ ಸಪೋರ್ಟ್ ಬೇಕು ಅಂತಂದರೆ ನಾವು ಮಾಡೋದಾಗಿರ್ಬೋದು, ಬಹಳ ಖುಷಿ ಆಗುತ್ತೆ ನನಗೆ. ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಆಲ್ರೆಡಿ ವರ್ಕ್ ಮಾಡ್ತಿದ್ದೀವಿ. ಕೆಲವರು ಕೊಲಾಬ್ರೇಷನ್ಗೆ ಬರ್ತಾರೆ, ಅವ್ರಿಗೆ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತೀವಿ. ಟೈಮ್ ನನ್ನ ನೇಮ್ ಆಗಲಿ ನಮ್ಮ ಬ್ರ್ಯಾಂಡ್ ನೇಮ್ ಆಗಲಿ ಯೂಸ್ ಮಾಡ್ದಿರಾನೇ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಹಳ ಖುಷಿ ಆಗುತ್ತೆ. ಟ್ಯಾಲೆಂಟ್ ಇರೋವಂಥ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಮೇಡಮ್. ಎಷ್ಟೊಂದು ಜನಕ್ಕೆ ಟ್ಯಾಲೆಂಟ್ ಇದೆ, ಅವ್ರಿಗೆ ಸಪೋರ್ಟಿಂಗ್ ಸಿಕ್ಕಲ್ಲ. ಸೊ ನಾನು ಹೇಳ್ತೀನಿ, ನಾನು ಕನ್ನಡಿಗನಾಗಿ ಯಾರಾದರೂ ಈ ವಿಡಿಯೋ ಮುಖಾಂತರ ನೋಡೋರು ಕಂಟೆಂಟ್ ಕ್ರಿಯೇಟರ್ ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ, ನೀವು ನಾಟ್ ಓನ್ಲಿ ಬ್ಯಾಂಗ್ಳೂರು, ಬೇರೆ ಡಿಸ್ಟಿಕಲ್ಲಿ ಇದ್ದರೂ ಕೂಡ ನೀವು ಸ್ಕಿಲ್ ರಿಲೇಟೆಡ್ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ, ಇಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಬನ್ನಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಮಾರ್ಕೆಟಿಂಗ್ ರಿಲೇಟೆಡು ಮತ್ತು ನಿಮ್ಗೆ ಈವೆಂಟ್ಸ್ ರಿಲೇಟೆಡು, ಸ್ಪಾನ್ಸರ್ಶಿಪ್ ರಿಲೇಟೆಡ್ ಕೂಡ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಕನ್ನಡಕ್ಕೆ ಒಳ್ಳೆ ಕಂಟೆಂಟ್ ಕೊಡಿ, ಜನಕ್ಕೆ ಯೂಸ್ ಆಗುವಂಥ ಕಂಟೆಂಟ್. ಲವ್ಲಿ ಸರ್, ಸೂಪರ್. ಸರ್ ಈಗ ಒಂದು ಕರ್ನಾಟಕ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಆ್ಯಕ್ಷನ್ ಮಾಡಿ ಪ್ರಾಪರಾಗಿ ಏನು ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಈ ವಿಡಿಯೋ ಮುಖಾಂತರ ಹೇಳೋದು ಜಾಬ್ನ ಕ್ರಿಯೇಟ್ ಮಾಡಿ. ಹೇಗೆ ಅಂತಂದರೆ ಎಕ್ಸಾಂಪಲ್, ಇವಾಗ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಒಂದು ಸ್ಕೀಮನ್ನು ಲಾಂಚ್ ಮಾಡಿ. ಯಾಕೆಂದರೆ ಅವ್ರ ಹತ್ರ ತುಂಬ ಜನ ಫಾಲೋವರ್ಸ್ಗಳಿರ್ತಾರೆ. ಸೊ ಆ ಫಾಲೋವರ್ಸ್ ಮುಖಾಂತರ ನೀವು ಕೂಡ ಯಾವುದೇ ಸರ್ಕಾರ ಬರಲಿ, ನಾಟ್ ಓನ್ಲಿ ಕಾಂಗ್ರೆಸ್, BJP, JDS ಮತ್ತೊಂದಲ್ಲ, ಯಾವುದೇ ಸರ್ಕಾರ ಬಂದರೂ ಆ ಇನಿಷಿಯೇಟಿವ್ ತಗೋಬೇಕು. ಮತ್ತು ಎಲ್ಲರೂ ಕೂಡ ಜನರು ನಾವು ಸರ್ಕಾರನ ಬ್ಲೈಂಡ್ ಮಾಡಿಬಿಡ್ತೀವಿ. ಈ ಒಂದು ಕಮೆಂಟ್ ಬಾಕ್ಸಲ್ಲೂ ನಾವು ಅಬ್ಸರ್ವ್ ಮಾಡೋದಾದರೆ ಬ್ಯಾಡ್ ವರ್ಡ್ಸಲ್ಲಿ ಯೂಸ್ ಮಾಡ್ತೀವಿ. ಅದನ್ನು ಮಾಡಬೇಡಿ. ಯಾಕೆ ಅಂತ ಅಂದರೆ ನಮ್ಮದೇ ಆದಂಥದ್ದು, ಅವ್ರದ್ದೇ ಆದಂಥದ್ದು ಒಂದು ಕಮಿಟ್ಮೆಂಟ್ಗಳು ಜಾಸ್ತಿ ಇರುತ್ತೆ. ನಾವು ಅದನ್ನು ಹೊರತುಪಡಿಸಿ ಅವ್ರನ್ನ ಅರ್ಥ ಮಾಡಿಸೋ ರೀತಿಯಲ್ಲಿ ಹೇಳಬೇಕು. ಎಕ್ಸಾಂಪಲ್, ಇವಾಗ ನಾನು ಕಂಟೆಂಟ್ ಕ್ರಿಯೇಟರ್ಗಳಿಗೆ ಒಂದು ಸ್ಕೀಮ್ ತೊಗೊಂಡು ಬನ್ನಿ. ಎಷ್ಟೋ ಕನ್ನಡದಲ್ಲಿ ಟ್ಯಾಲೆಂಟೆಡ್ ರಾಕ್ ಕಂಟೆಂಟ್, ಸೂಪರ್ ಸಾಲಿಡ್ ಕಂಟೆಂಟ್ ಕೊಡುವಂಥ ಕಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ. ಅವ್ರನ್ನ ರೆಕಗ್ನೈಸ್ ಮಾಡಿ. ಒಂದೊಂದು ಡಿಸ್ಟಿಕಲ್ಲಿ 100 ಜನನೇ ರೆಕಗ್ನೈಸ್ ಮಾಡಿ. 3000 ಕಂಟೆಂಟ್ ಕ್ರಿಯೇಟರ್ಗಳು ಸಿಗ್ತಾರೆ ನಮಗೆ. ಅವ್ರಿಗೆ ಒಂದು ಸ್ಕೀಮ್ ತೊಗೊಂಡು ಬನ್ನಿ. ಅದ್ರ ಜೊತೆಗೆ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟರ್ ಯಾರು ಮಾಡ್ತಿದ್ದಾರೆ ಅವ್ರಿಗೊಂದು ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಪ್ರೊವೈಡ್ ಮಾಡಿದ್ರೆ, ಒಂದು ರಿಕ್ವೆಸ್ಟ್, ಒಂದು ಹಂಬಲ್ ರಿಕ್ವೆಸ್ಟ್. ಯಾಕೆ ಅಂದರೆ ಅವರಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ. ನೀವು ಮಾಡುವಂಥ ವರ್ಕ್ಗಳನ್ನ ಅವ್ರ ಕೈಲೇ ಎಡಿಟ್ ಮಾಡಿಸಿ, ಪ್ರಮೋಟ್ ಮಾಡಿಸಿ ಜನಕ್ಕೆ ತಿಳಿಸ್ಬೋದಲ್ವಾ? ಎಷ್ಟೋ ಬೇರೆ ಬೇರೆ ಸ್ಟೇಟ್ಗಳಿಗೆ ಜನಗಳಿಗೆ ಗೊತ್ತಾಗುತ್ತೆ, ಓಕೆ ನಮ್ಮ ಕರ್ನಾಟಕ ಸರ್ಕಾರ ಈ ಥರ ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಮಾಡ್ಬೋದು ಅಂತ. ಈ 3 ಕ್ಯಾಟಗರಿ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ. ಹಂಗನ್ಬಿಟ್ಟು ನಾನು ಬೇರೆ ಕ್ಯಾಟಗರಿಗಳ ಮೇಲೆ ನೀವು ಫೋಕಸ್ ಮಾಡಬೇಡಿ ಅಂತ ಹೇಳಲ್ಲ. ಬಟ್ ಇಲ್ಲಿ ತುಂಬ ಸ್ಟ್ರೆಂತ್ ಇದೆ. ನಮ್ಮ ಕರ್ನಾಟಕನ ಗ್ರೋ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಇದೆ. ಅದನ್ನು ನಾವು ಸೆಗ್ರಿಗೇಟ್ ಮಾಡಿ ನೀವು ಇನಿಷಿಯೇಟಿವ್ ತೊಗೊಂಡಿದ್ದೆ ಆದರೆ ಯೂತ್ಸ್ಗಳಂತೂ ನೆಕ್ಸ್ಟ್ ಲೆವೆಲ್ ಗ್ರೋ ಆಗ್ಬೋದು. ಟ್ಯಾಲೆಂಟ್ಗಳಿಗೆ ಇನ್ನೂ ಪ್ರೇರಣೆ ಸಿಗುತ್ತೆ ಅಂತ. ಓಕೆ. ಅರುಣ್ ಸರ್, ಈಗ ನಿಮ್ಮ ಪ್ರಕಾರ ಮಾರ್ಕೆಟ್ ಅಂದರೆ ಏನು? ಆ ಮಾರ್ಕೆಟ್ ಅನ್ನುವಂಥದ್ದು, ಮಾರ್ಕೆಟಿಂಗ್ ಅನ್ನುವಂಥದ್ದು ಬಿಸ್ನೆಸ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ?
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಮಾರ್ಕೆಟಿಂಗಲ್ಲಿ 3 ವಿಧ. ಒಂದು ನೋಡುವುದು, ಒಂದು ಕೇಳುವುದು, ಒಂದು ಹೇಳುವುದು. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆನ್‌ಲೈನ್ ಮತ್ತೆ ಆಫ್‌ಲೈನಲ್ಲಿ. ಯಾವ ಥರ ನೀವು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಜನಕ್ಕೆ ರೀಕಾಲ್ ಆಗೋ ರೀತಿಯಲ್ಲಿ ಮಾಡಬೇಕು. ಎಷ್ಟೊಂದು ಜನ ಕ್ರೋರ್‌ಗಟ್ಲೆ ದುಡ್ಡು ಹಾಕ್ಬಿಟ್ಟಿರ್ತಾರೆ ಬಿಸ್ನೆಸ್‌ಗೆ, ಮಾರ್ಕೆಟಿಂಗೇ ಮಾಡಲ್ಲ. ಹ್ಮ್. ಸೊ ಮಾರ್ಕೆಟಿಂಗಿಗೆ ದುಡ್ಡಿರಲ್ಲ. ಆ. ಸಮ್ ಟೈಮು ನೀವು ಬಿಸ್ನೆಸ್‌ನ ಲಾಂಚ್ ಮಾಡಿರ್ತಾರೆ ಇನಾಗ್ರೇಷನ್ನು. ಪ್ರಮೋಟ್ ಮಾಡಕ್ಕೆ ದುಡ್ಡಿರಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟು 1 ಕ್ರೋರ್ ಬಿಸ್ನೆಸ್ ದುಡ್ಡು ಹಾಕಿದ್ದೀರಾ ಅಂದರೆ ಒಂದಿಷ್ಟು ಲಕ್ಷ ಮಾರ್ಕೆಟಿಂಗಿಗೆ ಅಂತ ಎತ್ತಿಟ್ಬಿಡಿ. ಎಷ್ಟೊಂದು ಮಾರ್ಕೆಟಿಂಗ್ ಏಜೆನ್ಸಿಗಳಿದ್ದಾರೆ, ಕಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ. ನೀವು ನಂಬಲ್ಲ, ಕೋಟಿಗಟ್ಟಲೆ ದುಡ್ಡು ಹಾಕಿರ್ತಾರೆ ಬಿಸ್ನೆಸ್‌ಗೆ. ಇವ್ರಿಗೆ ಸಾವಿರಾರು ರೂಪಾಯಿ ಕೊಡ್ತಾರೆ. ಹೆಂಗೆ ರೀಚ್ ಆಗುತ್ತೆ? ಓ ದಿಕ್ತಾ ಹೇ ಓ ಬಿಕ್ತಾ ಹೇ ಅಂತ ಹೇಳ್ತಾರೆ. ಹಂಗಲ್ಲ, ಓ ಜ್ಯಾದಾ ದಿಕ್ತಾ ಹೇ ಓ ಬಿಕ್ತಾ ಹೇ. ಸೊ ಜಾಸ್ತಿ ಕಾಣಿಸ್ಕೋಬೇಕು ನೀವು. ನೀವು ಆನ್‌ಲೈನ್ ಆಗಲಿ ಆಫ್‌ಲೈನ್ ಆಗಲಿ, ಒಂದು ನ್ಯೂಸ್ ಚಾನಲ್ ಆಗಲಿ, ಯಾವುದೇ ಒಂದು ಪೇಜ್ಗಳನ್ನ ನೀವು ನೋಡಿ, ಮಿನಿಮಮ್ 50ರಿಂದ 100 ಕಂಟೆಂಟ್‌ನ ಪ್ರತಿದಿನ ಅಪ್ಲೋಡ್ ಮಾಡ್ತಾರೆ. ನಿಮ್ಮ ಬ್ರ್ಯಾಂಡ್‌ನ ಅಲ್ಲಿ ಪ್ಲೇಸ್ ಮಾಡಿದ್ರೆ ಇಮಿಡಿಯೇಟ್ ಒಂದು 3-4 ಡೇಸ್ ಆಗಿದ್ಮೇಲೆ ಒಂದು 200 ವಿಡಿಯೋ ಡೌನ್ ಬಂದಿರುತ್ತೆ ನಿಮ್ಮ ಬ್ರ್ಯಾಂಡ್ ವಿಡಿಯೋ. ಸೊ ನೆಕ್ಸ್ಟು ಆಡಿಯನ್ಸ್ ಹಿಂಗೆ ಸರ್ಚ್ ಮಾಡಿ ನೋಡಲ್ಲ. ಅವ್ರಿಗೆ ಇನ್ಸ್ಟಾಗ್ರಾಮ್ ನೋಡಿದ ತಕ್ಷಣ ಯಾವ ತಮ್ಲೈನ್ ಚೆನ್ನಾಗಿರೋದು ಕ್ಲಿಕ್ ಮಾಡ್ತಾರೆ. ಹಿಂಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಬಂದ್ವಾ ಕ್ಲಿಕ್ ಮಾಡ್ತಾರೆ. ಅವ್ರು ಫಾಲೋ ಮಾಡ್ತಿರೋಂಥ ಪೇಜ್ಗಳಿಗೆ ನೀವು ಲ್ಯಾಂಡ್ ಆದರೆ ಅವಾಗ ನೋಡ್ತಾರೆ. ಸೊ ತುಂಬ ಇಂಪಾರ್ಟೆಂಟ್ ಮಾರ್ಕೆಟಿಂಗ್. ನೈಸ್. ಓಕೆ. ಸರ್ ಇವಾಗ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ? ಅದೊಂದು ದೊಡ್ಡ ಪ್ಲಾಟ್‌ಫಾರ್ಮ್. ಸೊ ನಿಮಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದೆರಡು ಮಾತು ಅದ್ರ ಬಗ್ಗೆ ಹೇಳಬೇಕು ಅಂತ. ಆಲ್ಗರಿದಮ್. ಆ. ಸೋಷಿಯಲ್ ಮೀಡಿಯಾ ಅಂದರೆ ಆಲ್ಗರಿದಮ್. ಹುಕ್ ಪಾಯಿಂಟ್ ಅಂತ ಏನು ಹೇಳ್ತೀವಿ ನಾವು, 1 ಸೆಕೆಂಡಿಂದ 3 ಸೆಕೆಂಡ್. ಆಲ್ಗರಿದಮ್ ಮೇಲೆ ಯಾರು ವರ್ಕ್ ಮಾಡ್ತಾರೆ, ಯಾರು ಗೊತ್ತಿರುತ್ತೆ, ಅವ್ರು ಮಾತ್ರ ಗ್ರೋ ಆಗ್ತಾ ಇರೋದು. ಕೆಲವ್ರು ಹೇಳ್ತಾರೆ ಕ್ರಿಯೇಟರ್ಸ್ಗಳು, ನೀವು ಒಂದೇ ಒಂದು ವಿಡಿಯೋ ಕ್ಲಿಕ್ ಆಗಿಬಿಟ್ರೆ ಎಲ್ಲ ಕ್ಲಿಕ್ ಆಗಿಬಿಡುತ್ತೆ ಅಂತ. ಹೇಗಾಗತ್ತದು? ನೆವರ್ ಎವರ್. ಸೊ ನಿಮ್ಮ ವಿಡಿಯೋ ಕ್ಲಿಕ್ ಆಗಬೇಕು ಅಂತ ಅಂದರೆ, ನೀವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂದರೆ, ಆ ವಿಡಿಯೋಗೆ ಲೈಕು, ಕಮೆಂಟು, ಶೇರು, ಸೇವ್ ಆಗ್ತಿದೆ ಅಂತ ಅಂದರೆ, ಆಲ್ಗರಿದಮ್ ಏನು ಮಾಡುತ್ತೆ, ಈ ಒಂದು ಕಂಟೆಂಟಲ್ಲಿ ಆಡಿಯನ್ಸ್ ಎಂಗೇಜ್ ಆಗ್ತಾ ಇದ್ದಾರೆ. ಸೊ ಈ ಕಂಟೆಂಟ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಆಲ್ಗರಿದಮ್ ಗೊತ್ತಿಲ್ಲ, ಬಟ್ ಎಂಗೇಜ್ಮೆಂಟ್ ಆಗ್ತಿದ್ದಾರೆ. ಸೊ ಈ ವಿಡಿಯೋನ ರೆಕಮೆಂಡ್ ಮಾಡೋಣ ಅಂತ ಮಾಡುತ್ತೆ. ಸೊ ಒಂದು ಸಾಲಿಡ್ ಕಂಟೆಂಟ್ ಇರುತ್ತೆ, ಅದಕ್ಕೆ ರೀಚೇ ಇರಲ್ಲ. ಸಾಲಿಡ್ ಕಂಟೆಂಟ್ ಇರೋದಿಲ್ಲ, ಎಂಗೇಜ್ಮೆಂಟ್ ಜಾಸ್ತಿ ಇರುತ್ತೆ, ರೀಚ್ ಆಗಿಬಿಡುತ್ತೆ. ಈ ಸಾಲಿಡ್ ಕಂಟೆಂಟು ರೀಚ್ ಆಗದಿರೋ ಕಾರಣ ಏನು ಅಂತಂದರೆ, ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾರಲ್ಲ, ಅವ್ರಿಗೆ ಎಷ್ಟು ನಾಲೆಜ್ ಇದೆ ಈ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋಕ್ಕೆ. ಇನ್ನೊಂದು ಕಂಟೆಂಟ್ಗೆ ಸುಮ್ಮನೆ ಕಮೆಂಟ್ ಮಾಡಿಬಿಟ್ಟಿರ್ತಾರೆ, ಲಕ್ಷಾಂತರ ಜನ ಶೇರ್ ಮಾಡಿಬಿಟ್ಟಿರ್ತಾರೆ. ಸೊ ಇದನ್ನ ಯಾರನ್ನ ಹೇಳೋಕ್ಕಾಗುತ್ತೆ? ಸೊ ಆಲ್ಗರಿದಮ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಆ ಥರ ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ರೆ ನೀವು 100% ನೀವು ರೀಚ್ ಆಗ್ಬೋದು. ಬಿಸ್ನೆಸ್ ಮ್ಯಾನ್ಗಳೆಲ್ಲ ಹೇಳ್ತಾ ಇರ್ತಾರೆ, ನಮ್ಮನ್ನ ರೆಕಗ್ನೈಸ್ ಮಾಡಲ್ಲ ಅನ್ನೋಂಥದ್ದು. ಸೊ ಮೀಡಿಯಾಗಳಿಗೆಲ್ಲ ತಲುಪಿಸ್ತಾ ಇರ್ತಾರೆ ವಿಷಯಗಳನ್ನ. ಸೊ ಬಿಸ್ನೆಸ್ ಮ್ಯಾನ್ಗಳನ್ನ ರೆಕಗ್ನೈಸ್ ಮಾಡೋದು ಎಷ್ಟು ಮುಖ್ಯ ಸರ್? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಒಂದು ಬಿಸ್ನೆಸ್ಸಲ್ಲಿ ರೆಕಗ್ನೈಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಈ ಒಂದು ಪಾಡ್ಕಾಸ್ಟ್. ಈಗ ನಾವೊಂದು ಏನೋ ಒಂದು ಕಂಟೆಂಟ್ ಮಾಡ್ತಿದ್ದೀವಿ, ಸಮಾಜಕ್ಕೆ ಒಳ್ಳೆಯದು, ಜೊತೆಗೆ ನೀಡಿರೋಂಥ ಇನ್ಸ್ಟಿಟ್ಯೂಟ್ಗಳು ಮಾಡ್ತಿದ್ದೀವಿ ಅಂದಾಗ ನೀವು ಯಾವ ಥರ ನೀವು ರೆಕಗ್ನೈಸ್ ಮಾಡ್ತಿದ್ದೀರಾ, ಇದು ತುಂಬ ಡಿಲೇ ಆಯಿತು ನೀವು ನಮ್ಮನ್ನು ರೆಕಗ್ನೈಸ್ ಮಾಡ್ತಿರೋದು. ಸೀರಿಯಸ್ಲಿ, ಹಾನೆಸ್ಟ್ಲಿ. ಮೀಡಿಯಾಗಳು ಅಷ್ಟೇ. ನೀವು ಪ್ರತಿದಿನ 50-100 ಕಂಟೆಂಟ್ ಹಾಕ್ತಿರ್ತೀರಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಟ್ಲೀಸ್ಟ್ ಯಾವುದೋ ಒಂದು ಕಂಟೆಂಟ್ ನಮ್ಗಳದು ಬೇಡದಿರೋದು ಯಾವುದೋ ಒಂದು ಮೊಬೈಲ್ದು ವಿಡಿಯೋ ಹಾಕ್ಬಿಟ್ಟು ಸುಮ್ಮನೆ ನೀವು ಪೋಸ್ಟ್ ಮಾಡಿರ್ತೀರಾ. ಬೇಡದಿರೋದು ವಿಡಿಯೋಗಳೆಲ್ಲ ಹಾಕ್ತಾ ಇರ್ತೀರಾ. ನಮ್ಮಂಥವ್ರದ್ದು ಎಷ್ಟೊಂದು ಜನದಂತಂದವ್ರದ್ದು ರೆಕಗ್ನೈಸ್ ಮಾಡಿ ಅಟ್ಲೀಸ್ಟ್ ದಿನಕ್ಕೊಂದು ವಿಡಿಯೋ ಹಾಕಿದ್ರೆ, ನೀವು ಅವಾರ್ಡ್ ಫಂಕ್ಷನ್ ಮಾಡ್ತೀರಾ, ಮತ್ತೊಂದೇನೋ ಒಂದು ಮಾಡ್ತೀರಾ ಅಂದರೆ, ನಾವು ಗ್ರೋ ಆಗೋ ಮುಖಾಂತರ ನಿಮ್ಗೆ ಸ್ಪಾನ್ಸರ್ಶಿಪ್ ಬರ್ಬೋದು, ನಿಮ್ಗೆ ಎಲ್ ಬ್ಯಾಂಡ್ ಬರ್ಬೋದು, ಐ ಬ್ಯಾಂಡ್ ಬರ್ಬೋದು, ಲೋಗೋ ಪ್ಲೇಸ್ಮೆಂಟ್ ಬರ್ಬೋದು, ಎಂಡ್ ಸ್ಕ್ರೀನ್ ಬರ್ಬೋದು. ನೀವು ಅವಾರ್ಡ್ಗಳು ಮಾಡಬೇಕಾದ್ರೆ ನಾವು ಸ್ಪಾನ್ಸರ್ಶಿಪ್ ಮಾಡ್ಬೋದು. ನೀವು ಎಷ್ಟು ಜನಕ್ಕೆ ಹೊಸಬ್ರನ್ನ ಹುಡುಕೊಂಡು ಹೋಗ್ತೀರಾ? ನೀವು ಚಾನಲ್ ರನ್ ಆಗಬೇಕು ಅಂದರೆ ನಮ್ಮಂಥವ್ರು ಸಪೋರ್ಟ್ ಬೇಕಲ್ವಾ? ಯಾಕೆ ನಮ್ಮಂಥವ್ರನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ? ಪಾಡ್ಕಾಸ್ಟ್ ಮಾಡ್ತಾರೆ ಕೆಲವರು, ಕಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ, ಅವರು ಏನೇನೋ ಕ್ರಿಯೇಟ್ ಮಾಡ್ತಿರ್ತಾರೆ. ಮಾಡಲಿ, ಬೇಡ ಅಂತ ಅಲ್ಲ, ಬಟ್ ಯಾರು ಹಾನೆಸ್ಟಾಗಿ ಮಾಡ್ತಿದ್ದಾರೆ ಅವ್ರನ್ನ ರೆಕಗ್ನೈಸ್ ಮಾಡಿ ಒಂದು ಇಂಟ್ರ್ಯೂ ಮಾಡಿ, ಅವ್ರ ಬಗ್ಗೆ ಹೇಳಿ. ಅವ್ರು ಬೆಳೆದಾದ್ಮೇಲೆ ನಿಮ್ಮನ್ನು ಯಾರೂ ಮಡಿಯಲ್ಲ. ನಾನು ಯಾರನ್ನೂ ಮರ್ತಿಲ್ಲ ಇದುವರೆಗೂ. ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ನನ್ನ ಕಂಟೆಂಟ್ ಹಾಕಿರೋನು ಮರ್ತಿಲ್ಲ. ನಾನು ಕಬಡ್ಡಿ ಆಡಬೇಕಾದ್ರೆ ನಾನು ಡ್ರಾಪ್ ಮಾಡಿರೋಂಥ ಬೈಕ್ನು ಮರ್ತಿಲ್ಲ. ಇವತ್ತು ಬಿಸ್ನೆಸ್ ಮಾಡಿದ್ದೀನಿ ನಾನು. ಟಾಪ್ 1 ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ ಮಾಡಿದ್ದೀನಿ. ನಾನು ಒಂದೊಂದು ಕಂಟೆಂಟ್ ಕ್ರಿಯೇಟರ್ನೂ ನಾನು ಮರೆಯಲ್ಲ. ಯಾರೆಲ್ಲ ಶೇರ್ ಮಾಡಿದ್ದಾರೆ ಮರೆಯಲ್ಲ. ನಾನು ಅವ್ರನ್ನ ನೆನ್ಪಿಟ್ಕೊಂಡಿರ್ತೀನಿ.
ನಾನು ಇವತ್ತು ಒಂದು ರೆಕಗ್ನೈಸ್ ಆಗೋ ಲೆವೆಲ್ ಬಂದಿದ್ದೀನಿ. ಇನ್ನು ಫೈನಾನ್ಷಿಯಲ್ ಇನ್ನೂ ದೊಡ್ಡ ಲೆವೆಲ್ಗೆ ಹೋದ್ರೆ ನಿಮ್ಮನ್ನೆಲ್ಲ ಮರಿತೀನಿ. ದುಡ್ಡು ಕೊಡ್ತೀನಿ ನಿಮಗೆ, ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ನಾನು. ಯಾಕೆ ಹೇಳಿ? ನನ್ನನ್ನು ರೆಕಗ್ನೈಸ್ ಮಾಡಿದೆ. ಮಾಡಿದ್ದಕ್ಕೆ ಎಲ್ರಿಗೂ ಮನ್ಸಿರುತ್ತೆ ಮೇಡಮ್. ಈಗ ನೀವು ಒಂದು ಶೋನ ಹೋಸ್ಟ್ ಮಾಡ್ತಿದ್ದೀರಿ, ನಿಮಗೆ ಆಪರ್ಚುನಿಟಿ ಕೊಟ್ಟಿರೋನ್ನ ಮರಿತೀರಾ ನೀವು? ಚಾನ್ಸೇ ಇಲ್ಲ. ಹಂಗೆ ಕನ್ನಡಿಗರೇ, ಕಂಟೆಂಟ್ ಕ್ರಿಯೇಟರ್ ಆಗಿರಲಿ, ನ್ಯೂಸ್ ಮೀಡಿಯಾ ಆಗಿರಲಿ, ಪ್ರಿಂಟ್ ಮೀಡಿಯಾ ಆಗಿರಲಿ, ಟ್ರೋಲ್ ಪೇಜ್ಗಳಾಗಿರಲಿ, ಯಾರೇ ಆಗಿರಲಿ ತುಂಬ ಕಷ್ಟಪಡ್ತಿದ್ದಾರೆ. ಅವ್ರ ಬಿಸ್ನೆಸ್ ಸಾಲಿಡ್ ಆಗಿದೆ ಅಂತ ಅಂದರೆ ಅವ್ರು ತುಂಬ ರೀಚ್ ಆಗ್ತಾ ಇರಲ್ಲ. ಯಾಕೆಂದರೆ ಆ ಕಂಟೆಂಟು ಜನಕ್ಕೆ ಗೊತ್ತಿರಲ್ಲ. ಸೊ ನೀವು ರೆಕಗ್ನೈಸ್ ಮಾಡಿ, ನೀವು ಮಾಡೋಂಥ 50 ವಿಡಿಯೋದಲ್ಲಿ 1 ವಿಡಿಯೋ ಮಾಡಿ. ನಮ್ಮಂಥವ್ರು ಎಷ್ಟೋ ಜನ ಗ್ರೋ ಆದರೆ ನೂರಾರು ಜನನ ಗ್ರೋ ಮಾಡ್ತೀವಿ ನಾವು. Yes, sir. ಫೇಕ್ ಇತ್ತಾ? ಸುಳ್ಳು ಹೇಳ್ತಿದೀವಾ? ಕ್ಲೋಸ್ ಮಾಡಿಸಿ, ಬೇರೆ ಬಿಸ್ನೆಸ್ ಮಾಡೋಣ. ಈಗ ನಾನೇ V.9 ಈವೆಂಟ್ಸ್ ಕನ್ನಡಕ್ಕೆ ಅಂತ ಎಷ್ಟು ಡೆಡಿಕೇಟ್ ಮಾಡ್ತಿದ್ದೀನಿ ಗೊತ್ತಾ? ನೀವು ಬಂದು ನೋಡಿ ನಮ್ಮ ಕಂಟೆಂಟ್ನ, ನಮ್ಮ ಸೋಷಿಯಲ್ ಮೀಡಿಯಾ ಹೋಗಿ ನೋಡಿ. V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಂತ ಇನ್ಸ್ಟಾಗ್ರಾಮಲ್ಲಿದೆ, ಎಲ್ಲ ಹೋಗಿ ನೋಡಿ. ಎಷ್ಟು ಹಾನೆಸ್ಟಾಗಿ ಕೊಡ್ತಾ ಇದ್ದೀವಿ. ಯಾಕೆ ರೆಕಗ್ನೈಸ್ ಮಾಡ್ತಿಲ್ಲ? ನಾನೇ ಎಷ್ಟೋ ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿಸ್ತಾ ಇದ್ದೀನಿ. ನನಗೆ ಒಂದು ಗಿಲ್ಟ್ ಫೀಲ್ ಆಗುತ್ತೆ. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನಮ್ಮನ್ನು ಯಾಕೆ ರೆಕಗ್ನೈಸ್ ಮಾಡ್ತಿಲ್ಲ? ಟ್ರೋಲ್ ಪೇಜ್ಗೂ ನಾನು ದುಡ್ಡು ಕೊಟ್ಟು ಮಾಡಿಸಿದ್ದೀನಿ, ಕಂಟೆಂಟ್ ಕ್ರಿಯೇಟರ್ಗೂ ದುಡ್ಡು ಕೊಟ್ಟಿದ್ದೀನಿ, ನ್ಯೂಸ್ ಚಾನಲ್ಗಳಿಗೂ ದುಡ್ಡು ಕೊಟ್ಟಿದ್ದೀನಿ, ಕೊಡ್ತೀನಿ, ಇಲ್ಲ ಅಂತ ಅಲ್ಲ. ಬಟ್ ನನ್ನ ಹಾನೆಸ್ಟ್ಗೆ ಯಾಕೆ ರೆಕಗ್ನೈಸ್ ಮಾಡ್ತಿಲ್ಲ? ನಾನು ಒಬ್ಬ ಮಾತ್ರ ಅಲ್ಲ, ಎಷ್ಟೊಂದು ಜನ ನಮ್ಮ ಕನ್ನಡ ಮಾರ್ಕೆಟಲ್ಲಿ ತುಂಬ ಜನ ಹಾನೆಸ್ಟ್ ಆಗಿರೋರಿದ್ದಾರೆ. ನಾವೇನೋ ಮಿಸ್ಟೇಕ್ ಮಾಡ್ತಿದ್ದೀವ ಹೇಳಿ, ತಿದ್ಕೊಂತೀವಿ. ಇನ್ನು ಜನಕ್ಕೆ ನಾವು ಮಾಡ್ದಿರೋದೇ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿ ಕ್ಲೋಸ್ ಮಾಡೋಣ, ಬೇರೆ ಬಿಸ್ನೆಸ್ ಮಾಡೋಣ. ಓಕೆ ಸರ್, ಈಗ ಒಂದು ಕೊನೆಯ ಪ್ರಶ್ನೆ ನನ್ನ ಕಡೆಯಿಂದ ಏನಂದ್ರೆ, ಈ 2026ರಲ್ಲಿ ಈ ಒಂದು ಜನ್ರೇಷನಲ್ಲಿ ಯಂಗ್ ಜನ್ರೇಷನ್ಸ್ಗಳು, ಜೆನ್ಸಿ ಪೀಪಲ್ಸ್ ಜಾಸ್ತಿ ಜನ ಇರೋದ್ರಿಂದ ಯಾವ ಒಂದು ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂಥ ಒಂದು ಪ್ರಶ್ನೆ. ಇನ್ನೊಂದು, ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಒಂದು ಇವೆಂಟ್ಸ್ ಬಗ್ಗೆ ಒಂದು ಮಾತು ಅಷ್ಟು. ನೋಡಿ, ನಾನು ಒಂದು ಹೇಳ್ತೀನಿ ಹಾನೆಸ್ಟಾಗಿ. ನಾನೇನೋ ಒಂದು ರಿಸರ್ಚ್ ಮಾಡಿ, ಮತ್ತೊಂದು ಮಾಡಿ, ಈ ಬಿಸ್ನೆಸ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ChatGPTಲಿ ಸರ್ಚ್ ಮಾಡಿ, ಈ ಬಿಸ್ನೆಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಕಸ ಗುಡಿಸೋದು ಒಂದು ಟೀಮ್ ಇದೆಯಾ ನಿಮ್ಮದು? ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. B2Bಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ವೆಡ್ಡಿಂಗ್ ಎಲ್ಲಾಗುತ್ತೆ, ಯಾವ ಪಾರ್ಟಿಯಲ್ಲೂ ರೆಸಾರ್ಟು, ವೆಡ್ಡಿಂಗ್ ವೆನ್ಯೂಗಳಿದೆ, ಓನ್ಲಿ ಕ್ಲೀನ್ ಮಾಡೋದು, ಅದೊಂದು ಟೀಮ್ ಮಾಡಿ. ಒಂದು ಪ್ರೊಫೆಷ್ನಲಾಗಿ ಒಂದು ಟೀಮ್ ಮಾಡಿ. ಒಂದು ಮ್ಯಾನ್ ಪವರ್ಗೆ ₹1000 ಚಾರ್ಜ್ ಮಾಡಿ. ವೆನ್ಯೂರ್ ಕೊಡಕ್ಕೆ ರೆಡಿ ಇದ್ದೀವಿ, 100% ಕೊಡಕ್ಕೆ ರೆಡಿ ಇದ್ದೀವಿ. ನಾನೇ ನಿಮ್ಮ ಬಿಸ್ನೆಸ್ ಕೊಡಿಸ್ತೀನಿ. ಒಂದು ಯೂನಿಫಾರ್ಮ್ ಹಾಕಿ, 10 ಜನ, 10,000 ಒಂದು ವೆನ್ಯೂ ಕಾಸ್ಟು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಮೇಡಮ್ ಒಂದು ವೆಡ್ಡಿಂಗಿಗೆ. ₹10,000 ನಿಮ್ಮ ಬಿಸ್ನೆಸ್ ಸಿಗಲ್ವಾ? ನಾನೇ ಕೊಡ್ತೀನಿ. ನಮ್ಮ ವೆನ್ಯೂಗಳಿದೆ, ನನ್ನ ಗುರುಗಳದ್ದು, ನಮ್ಮ ಸೀನಿಯರ್ಸ್ ವೆನ್ಯೂಗಳಿದೆ, ನಾನೇ ನಿಮ್ಮ ಬಿಸ್ನೆಸ್ ಕೊಡ್ತೀನಿ. ನಂಬರ್ 1 ಬಿಸ್ನೆಸ್. ನಂಬರ್ 2, ಮ್ಯಾನ್ ಪವರ್ ರಿಲೇಟೆಡ್ ವರ್ಕ್ ಮಾಡ್ತೀರಾ? ಮಾಡಿ. ಓನ್ಲಿ ಈವೆಂಟ್ಸ್ ರಿಲೇಟೆಡ್. ಈವೆಂಟ್ ಮ್ಯಾನೇಜ್ಮೆಂಟ್ ಬರ್ತೀರಾ? ಎಂಟ್ರಿ ಆಗ್ತೀರಾ? ಬನ್ನಿ, ಕಲ್ತ್ಕೊಳ್ಳಿ. ಇದರಿಂದ ದುಡ್ಡಿದೆ. ನೀವು ಬಂದಿದ್ದ ದಿನದಿಂದನೂ ದುಡ್ಡಿದೆ. ನೀವು ಎಂಟ್ರಿ ಆದರೆ ಮನೆಯಿಂದ ಈವೆಂಟ್ಗೆ ಎಂಟ್ರಿ ಆಗಿದ ತಕ್ಷಣ ದಿನಕ್ಕೆ ₹1,000 ಮಿನಿಮಮ್ ದುಡಿಬೋದು. ಇದೆಲ್ಲ ಹಾನೆಸ್ಟ್. ಸಿಕ್ಕಿಲ್ವಾ ನನಗೆ ಕೇಳಿ, ನಾನು ಕೊಡ್ತೀನಿ. ಕಸ ಗುಡಿಸೋದ್ರಿಂದ ಹಿಡಿದು ಒಂದು ಟಾಯ್ಲೆಟ್ ಕ್ಲೀನ್ ಮಾಡೋರು ನನ್ನ ಹತ್ರ ಬನ್ನಿರಿ, ನಾನು ಬಿಸ್ನೆಸ್ ಕೊಡ್ತೀನಿ ನಿಮಗೆ. ನಾನೇ ಖುದ್ದಾಗೆ ಅರುಣ್ ಸರೇ ಬಿಸ್ನೆಸ್ ಕೊಡ್ತೀನಿ. ನಾನು ಲೀಡ್ ಕೊಡ್ತೀನಿ ನಿಮಗೆ. ಇಂಟೀರಿಯರಲ್ಲಿ ಏನು ಬೇಕು, ನೀವು ಕಸ ಗುಡಿಸೋರ್ಗೆ ಬಿಸ್ನೆಸ್ ಕೊಡ್ತೀನಿ ಅಂದರೆ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಬನ್ನಿ, ಮಾತಾಡಿ. ನಮ್ಮ ಆಫೀಸ್ ಬನ್ನಿ. ಫೋನಲ್ಲಿ ಮಾತಾಡೋದು, ಸರ್ ಏನು ಕೆಲಸ, ಅದೆಲ್ಲ ಬೇಡ. ಡೈರೆಕ್ಟ್ ವಿಸಿಟ್ ಮಾಡಿ. ಸೊ ಇವಾಗ ನಮಗೆ ಸಾಕಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ. ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಿದ್ರಿ, ಮಾರ್ಕೆಟಿಂಗ್ ಬಗ್ಗೆ ಹೇಳಿದ್ರಿ, ಬಿಸ್ನೆಸ್ ಬಗ್ಗೆ ಹೇಳಿದ್ರಿ. ಸೊ ಈಗ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಯಾವ ಥರ ನೀವು ಅಭ್ಯಾಸವನ್ನು ನೀವು ಪ್ರೊವೈಡ್ ಮಾಡ್ತೀರಿ? ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲರ್ನಿಂಗ್ ಪ್ಲಸ್ ಅರ್ನಿಂಗ್. ಕಲಿಕೆ ಜೊತೆಗೆ ದುಡಿಮೆ ಅನ್ನೋದು ಏನು ಕಾನ್ಸೆಪ್ಟ್ ಇದೆ, ನಮ್ಮ ಟ್ಯಾಗ್ಲೇನೋ ಅದು ಇಂಪಾರ್ಟೆಂಟ್. ಯಾವುದೇ ಒಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನ ನೋಡಿ, ಟ್ಯಾಗ್ಲೇನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಕೂಡ ನಮ್ಮ ಲೈಫಲ್ಲಿ ನಾವು ಏನು ಸ್ಕಿಲ್ನ ಕಲ್ತಿದ್ದೀವಿ, ಅದರಿಂದ ಹೆಂಗೆ ಅರ್ನ್ ಮಾಡ್ತೀವಿ ಅನ್ನೋದನ್ನು ನಾವು ರಿಯಲ್ ಲೈಫಲ್ಲಿ ಹೇಳ್ಕೊಡ್ತೀವಿ. ಅದು ಕೂಡ ಒಂದು ಡೊಮೇನ್ ಇಟ್ಕೊಂಡಿದ್ದೀವಿ, ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು. ಆ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಹೇಗೆ ಒಂದು ಬರ್ಡೇ, ವೆಡ್ಡಿಂಗ್, ಕಾರ್ಪೊರೇಟ್ ಇವೆಂಟ್ ಆಗಿರ್ಬೋದು, ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು, ಒಂದು ಬೇಬಿ ಶವರ್ ಆಗಿರ್ಬೋದು, ಒಂದು
ಎಲ್ಲ ಥರ ಈವೆಂಟ್‌ಗಳಲ್ಲೂ ಹೇಗೆ ನೀವು ವರ್ಕ್ ಮಾಡ್ಬೋದು, ಅದರಿಂದ ಹೆಂಗೆ ದುಡಿಬೋದು ಅನ್ನೋದು ನನ್ನ ಒಂದು 16 ವರ್ಷ ಎಕ್ಸ್‌ಪೀರಿಯನ್ಸ್ ತಗೊಂಡು ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ, ನನಗೆ ಗೊತ್ತಿರೋದು ಮತ್ತು ನಮ್ಮ ಸೀನಿಯರ್ಸ್ ಹತ್ರ ತಿಳ್ಕೊಂಡಿರೋದು ಇದನ್ನೆಲ್ಲ ಕಂಬೈನ್ ಮಾಡಿ ಒಂದು 24 ಸಿಲೆಬಸ್‌ನ ಮಾಡಿ ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದೀವಿ. ಕನ್ನಡಿಗರಿಗೋಸ್ಕರನೇ ಈ ಸಂಸ್ಥೆ ಮಾಡಿರೋದು. ಯಾಕೆ ಅಂತ ಅಂದರೆ 2014ನಲ್ಲಿ ನಾನೊಂದು ಸಂಸ್ಥೆಗೆ ಹೋಗ್ತೀನಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ. ನನಗೆ ಇಂಗ್ಲೀಷ್ ಬರಲ್ಲ ಅಂತ ಕೂರಿಸಿ ರಿಜೆಕ್ಟ್ ಮಾಡ್ತಾರೆ, ಅವಮಾನ ಮಾಡಿ ಕಳಿಸ್ತಾರೆ. ಅದಾದಮೇಲೆ 10 ವರ್ಷ ನಾನು ಯಾರಿಗೂ ಹೇಳ್ಕೊಂಡಿರ ಸತತ ಪ್ರಯತ್ನ ಮಾಡಿ 2023ಲಿ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್‌ನ ಸ್ಟಾರ್ಟ್ ಮಾಡ್ತೀನಿ. ಅದು ಕೂಡ ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ. ಅದಾದಮೇಲೆ 1 ವರ್ಷ ಅಬ್ಸರ್ವ್ ಮಾಡ್ತೀನಿ ಮಾರ್ಕೆಟ್ ಹೇಗಿದೆ ಅಂತ. ಆಮೇಲೆ 2024ರಲ್ಲಿ ಲಾಂಚ್ ಮಾಡ್ತೀನಿ. ಇವತ್ತು ಬ್ಯೂಟಿಫುಲ್ಲಾಗಿ ರನ್ ಆಗ್ತಿದೆ. ನಂಬರ್ 1 ಇನ್ಸ್ಟಿಟ್ಯೂಟ್ ಆಗಿದೆ. ನಮ್ಮ ಜೊತೆಗೆ ಬಂದರೆ ಹಾನೆಸ್ಟ್, ಟ್ರಸ್ಟ್, ಆ ಕ್ರೆಡಿಬಿಲಿಟಿ, ಆ ಒಂದು ಗುಡ್ ವಿಲ್, ಕ್ರಾಸ್ ಪ್ರಮೋಷನ್ ಮಾಡ್ದಿರಾ ಸೀನಿಯರ್ಸ್‌ಗೆ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು, ನಾವಿರೋಂಥ ಮಾರ್ಕೆಟಲ್ಲಿ ಹೆಂಗೆ ಗ್ರೋ ಆಗಬೇಕು ಅನ್ನೋದನ್ನು ಹಾನೆಸ್ಟಾಗಿ 0% ಹೈಡ್ 100% ಟ್ರಾನ್ಸ್ಪರೆಂಟ್ ಥರ ಹೇಳ್ಕೊಡುವಂಥ ಇನ್ಸ್ಟಿಟ್ಯೂಟ್ ಆಗಿದೆ. ನೀವು ಬಂದರೆ ಇಲ್ಲಿ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂತೂ 100% ಮಾಡ್ಬೋದು. ಸರ್, ನೀವು ಒಂದು ಸಾಕಷ್ಟು ಸಾಧನೆಯನ್ನ ಗುರುತಿಸಿ ನಮ್ಮ ಚಿತ್ರಸಂತೆ ಕಡೆಯಿಂದ ಅವಾರ್ಡ್ ಕೂಡ ನಿಮ್ಗೆ ಸಿಕ್ಕಿದೆ. ಅದ್ರ ಬಗ್ಗೆ ಒಂದೆರಡೇ ಎರಡು ಮಾತು ಹೇಳ್ಬೇಕು ಅಂದ್ರೆ. ತುಂಬ ಖುಷಿ ಆಗುತ್ತೆ. ಚಿತ್ರಸಂತೆ ಗಿರಿ ಸರ್ಗೆ ಈ ಎಲ್ಲ ಕ್ರೆಡಿಟ್ ಹೋಗುತ್ತೆ. ಯಾಕೆ ಅಂತ ಅಂದರೆ ಒಂದು ಟ್ಯಾಲೆಂಟ್ ಇರೋದು ಮುಖ್ಯ ಅಲ್ಲ, ಅದನ್ನು ಗುರುತಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಲಸ ಚಿತ್ರಸಂತೆ ಮಾಡ್ತಾ ಇದೆ. ಅದು ಕೂಡ ಈ ಬಾರಿ ನಾನು ನಂಬರ್ 1 ಟ್ರಸ್ಟೆಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ ಅಂತ ಇದೆ. ಆ ಟ್ರಸ್ಟೆಡ್ ಅನ್ನೋದು ಬಹಳ ನನಗೆ ಖುಷಿ ಆಗುತ್ತೆ. ಯಾಕೆಂದರೆ ಅಷ್ಟು ಟ್ರಸ್ಟ್ ವರ್ತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ಟೈಟಲ್ ತೊಗೊಂಡಿರೋದು ಬಹಳ ಹೆಮ್ಮೆ ಇದೆ. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಚಿತ್ರಸಂತೆ. ಸುಮಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಿದ್ವಿ ಟಿವಿ ಚಾನಲ್ಗಳಲ್ಲಿ, ಮ್ಯಾಗಝೀನ್‌ಗಳಲ್ಲಿ. ಇವತ್ತು ಆ ಸಂಸ್ಥೆಯಿಂದ ನಾವು ರೆಕಗ್ನೈಸ್ ಆಗಿ ಒಂದು ಅವಾರ್ಡ್ ತಗೊಳ್ಳೋದು ಅಂದರೆ ಬಹಳ ಹೆಮ್ಮೆ ಆಗುತ್ತೆ. ಜೊತೆಗೆ ಆ ಮ್ಯಾಗಝೀನಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಅಂತ ಅಂದರೆ ಯಾರಿಗೆ ಖುಷಿ ಆಗಲ್ಲ ಹೇಳಿ? ಎಲ್ಲ ಸಾಧಕರನ್ನ ರೆಕಗ್ನೈಸ್ ಮಾಡಿ ಕೊಟ್ಟಿರೋಂಥ ಅವಾರ್ಡ್ ಇದು. ಜೊತೆಗೆ ನಮ್ಮ ಕ್ಯಾಟಗರಿಲಿ ನಮ್ಮ ಸಂಸ್ಥೆನ ರೆಕಗ್ನೈಸ್ ಮಾಡಿ ಚಿತ್ರಸಂತೆ ಈ ಬಾರಿ ನಮಗೆ ಅವಾರ್ಡ್ ಕೊಟ್ಟಿರೋದು ಬಹಳ ಹೆಮ್ಮೆ ಆಗುತ್ತೆ. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ತನಕ ನಮ್ಮ ಜೊತೆ ಮಾತಾಡೋದಕ್ಕೆ ಕೂಡ ನಿಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.